ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು ಹಾಡುತ್ತೀಹಾನು ಏನೋ ಮಾತು ರಾಧೆ ನಾಚುತ್ತಿದ್ದಳು. ಡಿಸಿಷನ್ ತಕೊಂಡದೇನಂದ್ರೆ ನಂಗೊಂದು ಮಗಳು ಹುಟ್ಟಿದ್ರೆ ಅವಳನ್ನ ಡ್ಯಾನ್ಸರ್ ಮಾಡ್ಬೇಕು ಅಂತ ಹೇಳಿ ಆಗ ಡ್ರೀಮ್ ಇತ್ತಂತೆ. ಈಗ ಯೋಚನೆ ಮಾಡಿದ್ರೆ ಹೇಗೆ ಆಯ್ತು ಎಲ್ಲ ಗೊತ್ತಿಲ್ಲ. ಬಟ್ ಆಗ ಅಮ್ಮ ತಗೊಂಡ ಡ್ರೀಮ್ ಅನ್ನ ಅಮ್ಮ ಮಗು ಹುಟ್ಟಿದ್ಮೇಲೆ ನನ್ ಮೇಲೆ ಅದನ್ನ ಇಂಟ್ರೆಸ್ಟ್ ಮಾಡಿ ನೀನ್ ಡ್ಯಾನ್ಸರ್ ಆಗು, ಕ್ಲಾಸಿಕಲ್ ಡ್ಯಾನ್ಸರ್ ಆಗು, ಕಲಿ, ನಾನು ಎಂತ ಇದ್ರು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ. ಸೊ ಎಂತದ ನಾನೀಗ ಆಗಿದ್ರು ಅದು ಅಮ್ಮನಿಂದಲೇ. Don't choose between studies and passion. Choose both. And today's guest follows the same. Hello, everyone. Welcome to my podcast again. Today's guest is Sinchana Lakshmi, who is a video rank holder with birth in Bharatanatyam as well as trained classical singer, now pursuing MTech along with teaching the dance and music classes in weekends. So, the person with multiple talents again in my show. So welcome Sinchana Lakshmi to my podcast. ಆಗ ಲೈಕ್ ಈಗ ಹೆಚ್ಚಿನ ಸ್ಟೂಡೆಂಟ್ಸ್ ಹೇಗೆ ಇರುತ್ತೆ, ಲೈಕ್ ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಪ್ಯಾಷನ್ ಮೇಲೆ ಫೋಕಸ್ ಮಾಡ್ಬೇಕಾ ಅಂತ. ಸೊ ನೀವು ಹೇಗೆ ಎರಡೂ ಫೋಕಸ್ ಮಾಡಿ ಎರಡರಲ್ಲಿಯೂ ಲೈಕ್ ಟಾಪ್ ಲೆವೆಲ್ ಇದ್ದೀರಿ, ಹೇಗೆ? ಹೇಗೆ ಅಂತ ಎಂತ ಎಲ್ಲ, ಪ್ಯಾಷನ್ ನಂಗೆ ತುಂಬಾ ಇಷ್ಟ, ಮ್ಯೂಸಿಕ್ ಡ್ಯಾನ್ಸ್ ಎರಡು ಸಹ. ಅದನ್ನು ಯಾವುದೇ ಕಾರಣಕ್ಕೂ ಬಿಡುವ ಜನ ಅಲ್ಲ ನಾನು. ಅಟ್ ದ ಸೇಮ್ ಟೈಮ್ ಫ್ರಮ್ ದ ಸ್ಟಾರ್ಟಿಂಗ್ ಇಟ್ ಸೆಲ್ಫ್ ಸಣ್ಣ ಇರೋಂದ್ರೆ ಸ್ಟಡೀಸ್ ಸಹ ಅಷ್ಟೇ ಇಂಪಾರ್ಟೆನ್ಸ್ ನಂಗೆ. ಸೊ ಎರಡು ಸಹ ಮ್ಯಾನೇಜ್ ಮಾಡ್ಕೊಂಡೆ ಕಂಟಿನ್ಯೂ ಮಾಡ್ಕೊಂಡು ಬಂದದ್ದು. ಆ ಒಂದನ್ನು ಸಹ ಬಿಡ್ಲಿಕ್ಕೆ ಮನ್ಸಿಲ್ಲದ ಕಾರಣ ಅದನ್ನು ಒಟ್ಟಿಗೆ ತೆಕ್ಕೊಂಡು ಮುಂದೆ ತಂದೆ. ಸೊ ಹೇಗೆ ಸ್ಟಾರ್ಟ್ ಆಯ್ತು ಈ ಜರ್ನಿ, ಡ್ಯಾನ್ಸ್ ಅಂಡ್ ಮ್ಯೂಸಿಕ್? ಎಲ್ಲಿಂದ ಸ್ಟಾರ್ಟ್ ಆಯ್ತು? ಯಾರ ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಅಂದ್ರೆ ನನ್ನ ಅಮ್ಮನೇ, ಮತ್ತೆ ಯಾರಲ್ಲ. ಯಾಕಂದ್ರೆ ನನ್ನ ಅಮ್ಮನಿಗೆ ಆಕ್ಚುಲಿ ಅವರಿಗೆ ಯಾವ್ದಾದ್ರು ಕಲಿಬೇಕು, ಹೊಸತ್ ಮಾಡ್ಬೇಕು ಅಂತ ಇತ್ತು. ಅಮ್ಮ ಮ್ಯೂಸಿಕ್ ಟೀಚರ್ ನನ್ನಮ್ಮ. ಹಾಗೆ ಅವರಿಂದ ನಂಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು. ನನ್ನ ಮ್ಯೂಸಿಕ್ ಜರ್ನಿ 2.5 years ಇಂದಲೇ ಸ್ಟಾರ್ಟ್ ಆಗಿದೆ. ಮನೆಯಲ್ಲಿ ಅವರು ಹಾಡ್ಕೊಂಡು ಅದ್ ಹೇಳ್ತಾರಲ್ಲ, ಸಣ್ಣ ಇರುವಾಗ ಸುತ್ತಲೂ ಯಾರಿದ್ರು ಅದು ಜಾಸ್ತಿ ಇಂಪಾರ್ಟೆನ್ಸ್ ಬರ್ತದೆ. ಮತ್ತೆ ಅವ್ರು ಹಾಡ್ತಾ ಹಾಡ್ತಾ ನಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತೆ ಸಣ್ಣರಾಗ ಅಷ್ಟೆಂತ ಇಂಟ್ರೆಸ್ಟ್ ಅಂತ ಹೇಳುವಾಗಿಲ್ಲ, ಬಟ್ ಒಟ್ಟೊಟ್ಟಿಗೆ ಕಲ್ತುಕೊಂಡು ಅಮ್ಮ ಆಟೋಮೆಟಿಕ್ ಮನೇಲಿ ಹಾಡ್ತಿರುವಾಗ ಅದು ಆಟೋಮೆಟಿಕ್ ನಂಗೆ ಇಂಟ್ರೆಸ್ಟ್ ಬರ್ತದಲ್ಲ, ಆ ತರ ಬಂದು ಬಂದು ಸಣ್ಣ ಇರೋನ್ಲೇ ಅದೇ ಒಂದು 3 ವರ್ಷದಿಂದಲೇ ಹಾಡ್ತಿದ್ದೆ. ಮತ್ತೆ ಡ್ಯಾನ್ಸ್ ಅಂತ ಬರುವಾಗ ಆಕ್ಚುಲಿ ಅದು ನನ್ನ ಅಮ್ಮನ ಡ್ರೀಮ್. ಅಂದ್ರೆ ಅಮ್ಮ ಒಂದು PU ಅಲ್ಲಿ ಇರುವಾಗ ಅವರ ಕ್ಲಾಸ್ಮೇಟ್ ಒಳ್ಳೆ ಡ್ಯಾನ್ಸರ್ ಆಗಿದ್ಲಂತೆ. ಆ ಗೊತ್ತಲ್ಲ, PU ತನಕ ಬಂದ ಮೇಲೆ ಮತ್ತೆ ಇಂಟ್ರೆಸ್ಟ್ ಇದ್ರು ಸ್ಟಾರ್ಟ್ ಮಾಡುದು ಅಂದ್ರೆ ಅದು ಸ್ವಲ್ಪ ಕಷ್ಟನೇ. ಹಾಗೆ ಆ ಟೈಮಲ್ಲಿ ಅಮ್ಮನಿಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಡ್ಯಾನ್ಸ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ಟಾರ್ಟ್ ಮಾಡ್ಲಿಲ್ಲ. ಸೊ ಆಗ ಅಮ್ಮ ಡಿಸಿಷನ್ ತಕೊಂಡದೇನಂದ್ರೆ ನಂಗೊಂದು ಮಗಳು ಹುಟ್ಟಿದ್ರೆ ಅವಳನ್ನ ಡ್ಯಾನ್ಸರ್ ಮಾಡ್ಬೇಕು ಅಂತ ಹೇಳಿ ಆಗ ಡ್ರೀಮ್ ಇತ್ತಂತೆ. ಈಗ ಯೋಚನೆ ಮಾಡಿದ್ರೆ ಹೇಗೆ ಆಯ್ತು ಎಲ್ಲ ಗೊತ್ತಿಲ್ಲ. ಬಟ್ ಆಗ ಅಮ್ಮ ತಗೊಂಡ ಡ್ರೀಮ್ ಅನ್ನ ಅಮ್ಮ ಮಗು ಹುಟ್ಟಿದ್ಮೇಲೆ ನನ್ ಮೇಲೆ ಅದನ್ನ ಇಂಟ್ರೆಸ್ಟ್ ಮಾಡಿ ನೀನ್ ಡ್ಯಾನ್ಸರ್ ಆಗು, ಕ್ಲಾಸಿಕಲ್ ಡ್ಯಾನ್ಸರ್ ಆಗು, ಕಲಿ, ನಾನು ಎಂತ ಇದ್ರು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ. ಸೊ ಎಂತದ ನಾನೀಗ ಆಗಿದ್ರು ಅದು ಅಮ್ಮನಿಂದಲೇ. ಹಾಗೆ ಡ್ಯಾನ್ಸಸ್, ಭರತನಾಟ್ಯಂ ಇದು ಸಹ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒತ್ತಾಯ ಇದು ಅಂದ್ರೆ ನೀನ್ ಜಾಯಿನ್ ಆಗು ಅಂತ ಮಾಡಿದ್ರು. ಬಟ್ ನನ್ನ ಡ್ಯಾನ್ಸ್ ಟೀಚರ್ ಫಸ್ಟ್ ನಿಶಿತಾ ಮ್ಯಾಮ್ ಅಂತ ಇದ್ರು, ನಿಶಿತಾ ಪುತ್ತೂರ್ ಅಂತ, ಬಾಲಕೃಷ್ಣ ಮೆಟ್ರೋ ಸ್ಟೂಡೆಂಟ್. ಅವರು ಹೇಳಿದ್ರು ಇನ್ನು ಅಂದ್ರೆ 6 years ಅಲ್ಲಿ ಕಾಲಷ್ಟು ಗಟ್ಟಿ ಆಗಿರುದಿಲ್ಲಲ್ಲ, ಎಲ್ಲ ಸ್ಟ್ರೆಂತ್ಸ್ ಇರುದಿಲ್ಲಲ್ಲ. ಸೊ ಕ್ಲಾಸಿಕಲ್ ಈಗ ಕಷ್ಟ, ಒಂದು ಮೂರನೇ ಕ್ಲಾಸ್ ಆದ್ರೆ ಆಗ್ಲಿ ಅಂತ ಹೇಳಿದ್ರು. ಬಟ್ ನಂದು ಹಠ ಅಂದ್ರೆ ಹಠ, ಡ್ಯಾನ್ಸ್ ಹೋಗ್ತೇನೆ, ನನ್ನ ಕ್ಲಾಸಿಗೆ ಹೋಗ್ತೇನೆ, ನಮ್ಮ ಮನೆಯಲ್ಲಿ ಅಂತೂ ಕೂರುದಿಲ್ಲ ಅಂತ. ಮತ್ತೆ ನನ್ನ ಹಠಕ್ಕೆ ಈ ಸ್ಕೂಲಲ್ಲಿ, ನಾನು JC ಸ್ಕೂಲಲ್ಲಿ ಓದಿದ್ದು ವಿಟ್ಲದಲ್ಲಿ. ಅಲ್ಲಿ ಈ ಸ್ಕೂಲಲ್ಲಿ ಒಟ್ಟಿಗೆ ರ್ಯಾಂಡಮ್ ಆಗಿ ಒಂದು ವಾರಕ್ಕೊಮ್ಮೆ ಅಂತ ಒಂದು ಟೀಚರ್ ಬಂದು ಹೇಳಿಕೊಡ್ತಾರಲ್ಲ, ಸೊ ಅದ್ರಲ್ಲಿ ನನ್ನ ಒತ್ತಾಯ ಹರಟೆ ಕೇಳಲಿಕ್ಕಾಗದೆ
ಅಲ್ಲಿ ಸ್ಕೂಲಲ್ಲಿ ಸೇರಿಸಿ ಬಿಟ್ರು ನನ್ನನ್ನು. ಹಾಗೆ 1ನೇ ಕ್ಲಾಸಿಂದ 3ನೇ ಕ್ಲಾಸ್ ತನಕ 3 ವರ್ಷ ಅಲ್ಲಿ ಸ್ಕೂಲಲ್ಲಿ ಕಲಿತಿದ್ದೆ ಎಲ್ಲರ ಜೊತೆ ಒಟ್ಟಿಗೆ. ಮತ್ತೆ 4th ಇಂದ ಕರೆಕ್ಟ್ ಆಗಿ ಭರತನಾಟ್ಯ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಸಹ ಭರತನಾಟ್ಯ ಕಲಿತಿದ್ದದ್ದು, ಬಟ್ ಗೊತ್ತಲ್ಲ ಅದೊಂದು ಮಕ್ಕಳಾಟಿಕೆ ತರ ಹಾಗೆ ಸರಿಯಾಗಿ ಸ್ಟಾರ್ಟ್ ಮಾಡಿದ್ವಿ. 4th ಇಂದ ಕರೆಕ್ಟ್ ಆಗಿ ಯಾವ ಮ್ಯಾಮ್ ನನ್ನ ರಿಜೆಕ್ಟ್ ಮಾಡಿದ್ರು ಅವರೇ ತಗೊಂಡ್ರು. ಮತ್ತೆ ಈಗ ದೊಡ್ಡವಳಾಗಿದ್ದಾಳೆ ಹಾಗೆ ತಗೊಳ್ಳುವ. ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ನೆನ್ಪುಂಟಾ? ಯಾವ ಏಜ್ ಅಲ್ಲಿ ಆಗಿತ್ತು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್? ಹೇಗಾಗಿತ್ತು? ಅದೇ ನರ್ವಸ್ ಫಸ್ಟ್ ಇದ್ರಾ, ಕಾನ್ಫಿಡೆಂಟ್ ಅಲ್ಲಿ ಇದ್ರಾ? ನರ್ವಸ್ ಆಫ್ ಕೋರ್ಸ್ ಇತ್ತು, ಬಟ್ ಅಷ್ಟು ಹೇಳುವಾಗಿರ್ಲಿಲ್ಲ. ಯಾಕಂದ್ರೆ ನಾನು LKG ಇರುವಾಗಲೇ ಅಮ್ಮ ಎಂತದೇ ಚಾನ್ಸಸ್ ಬಂದ್ರು ನನ್ನ ಸ್ಟೇಜಿಗೆ ಕಳಿಸ್ತಿದ್ರು. ಆ ವಿಷಯಕ್ಕೆ ಏನೋ ಈ ತನಕ ಸಹ ನಂಗೆ ಈಗ ಸ್ಟೇಜ್ ಬಂದು ಹಾಡು ನೀನು ಅಂದ್ರೆ ಹಾಡ್ತೇನೆ. ಅಂದ್ರೆ ಆ ಸ್ಟೇಜ್ ಫಿಯರ್ ತುಂಬಾ ಕಡಿಮೆ ಆಗಿದ್ದು ಸಹ ಅಮ್ಮನಿಂದ. ಸಣ್ಣರಿಂದ ಪ್ರತಿಯೊಂದಕ್ಕೂ ದೂಡುದು, ಹೋಗು ನೀನ್ ಮಾಡು ಮಾಡು ಅಂತ. ಆದ್ರಿಂದ ಮತ್ತೆ ಫಸ್ಟ್ ನಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಬರೋದು ಭರತನಾಟ್ಯದಲ್ಲಿ ಗೆಜ್ಜೆ ಪೂಜೆ. ಸೊ ಗೆಜ್ಜೆ ಪೂಜೆ ನಮ್ದೇ ಊರಿದ್ದು ಮೇನ್ ಯಾವುದು ಕೇಪು ಟೆಂಪಲ್ ಅಂತ ಗ್ರಾಮ ದೇವಸ್ಥಾನ. ಅಲ್ಲಿ ಬ್ರಹ್ಮಕಲಶ ಎಲ್ಲ ಆಗುವಾಗ ಕೋರ್ಸ್ ಒಂದು ನಮ್ದು ಕಲ್ಚರಲ್ ಟೀಮ್ ಇರ್ತದಲ್ಲ, ಸೊ ಅಲ್ಲಿ ಗೆಜ್ಜೆ ಪೂಜೆ ಆಯ್ತು. ಗೆಜ್ಜೆ ಪೂಜೆ ಆಗಿ ಅಲ್ಲಿ ಫಸ್ಟ್ ಪರ್ಫಾರ್ಮೆನ್ಸ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದು. ಅದರಿಂದ ಮತ್ತೆ ಮತ್ತೆ ಬೇರೆ ಬೇರೆ ಬ್ರಹ್ಮಕಲಶದಲ್ಲಿ ಹಾಗೆಲ್ಲ ಗ್ರೂಪ್ ಅಲ್ಲಿ ಕೊಡ್ತಾ ಕೊಡ್ತಾ ಹಾಗೆ ಕಂಟಿನ್ಯೂ. ಎಷ್ಟು ಸ್ಟೇಜ್ ಪರ್ಫಾರ್ಮೆನ್ಸಸ್ ಆಗಿದೆ ಅಂತ ಕೌಂಟ್ ಇಟ್ಟಿದ್ದೀರಾ? ಕೌಂಟ್ ಇರ್ಲಿಲ್ಲ ನಾನು ಆಕ್ಚುಲಿ. ತುಂಬಾ. ತುಂಬಾ ಆಗಿದೆ, ಲೆಕ್ಕ ಇಲ್ಲ. ಆ, ಏನಾದ್ರು ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ರ? ಲೈಕ್ ಅಕಾಡೆಮಿಕ್ಸ್ಗೆ ಎಷ್ಟೊತ್ತು, ಭರತನಾಟ್ಯಕ್ಕೆ ಎಷ್ಟೊತ್ತು, ಮ್ಯೂಸಿಕ್ಗೆ ಎಷ್ಟೊತ್ತು ಅಂತ ಡೈಲಿ ಪ್ರಾಕ್ಟೀಸ್ ತರ? ಇಲ್ಲ, ಹಾಗೆ ಇಷ್ಟು ಕಟ್ಟುನಿಟ್ಟಾಗಿರೋಳಲ್ಲ ನಾನು. ಯಾವಾಗ ಎಂತ ಮಾಡ್ಬೇಕು ಅನಿಸ್ತದ ಆಗ ಅದು ಮಾಡುದಷ್ಟೇ. ಆಕ್ಚುಲಿ ಹೇಳ್ಬೇಕಿದ್ರೆ ನಾನು ಈಗ ಕ್ಲಾಸಲ್ಲಿ ಪಾಠ ಕೇಳ್ತೇನೆ ಅಷ್ಟೇ, ಬಟ್ ಅದು ಬಿಟ್ಟು ಅದೇ ದಿನ ಬಂದು ಓದ್ತೇನೆ. ಈಗ ಕೆಲವ್ರು ಹೇಳ್ತಾರೆ, ಇವಳು ಒಳ್ಳೆ ರ್ಯಾಂಕರ್, ಇವಳು ಡೈಲಿ ಓದ್ತಾಳೆ ಪಡತಿ, ಭಯಂಕರ ಕ್ಲಾಸಿಕ್ ಇದು ಹಾಗೆ. ಸತ್ಯ ಹೇಳ್ಬೇಕಿದ್ರೆ ನಾನು ಆ ತರದ ಜನವೇ ಅಲ್ಲ. ನಾಡಿದ ಎಕ್ಸಾಮ್ ಇದ್ರೆ 2 ದಿನ ಹಿಂದೆ ಬುಕ್ ಇಟ್ಕೊಂಡು ಕೂರೋಳು. ಆ ಅಂದ್ರೆ ಎಕ್ಸಾಮ್ ಅದು ಎಂತ ಅಂದ್ರೆ ಎಕ್ಸಾಮ್ ಒಟ್ಟಿಗೆ ಸಂಗೀತ ಅಥವಾ ಡ್ಯಾನ್ಸ್ ಇದ್ರೆ ನಂಗೆ ಅದು ಈಕ್ವಲ್ ಆಗಿ ಮನಸ್ಸು ಕೊಟ್ಟು ಓದ್ಲಿಕ್ಕೆ ಆಗುದು. ಆ ಹಾಗೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಫ್ರಸ್ಟ್ರೇಟ್ ಆಗಿ ಯಾವ್ದಾದ್ರು ಒಂದನ್ನೇ ಫಾಲೋ ಮಾಡುವಂತ ಆಗ್ಲಿಲ್ವಾ? ಲೈಕ್ 3 ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟ ಹಾಗೇನಾಗ್ಲಿಲ್ಲ? ಇಲ್ಲ, ಒಮ್ಮೆ ಸಹ ಆಗ್ಲಿಲ್ಲ. ಓಕೆ. ಮ್ಯೂಸಿಕ್ ಎಷ್ಟು ವರ್ಷದಿಂದ ಕಲಿತಿದ್ರಿ? ಹಾ, ಅವಾಗ ಮ್ಯೂಸಿಕ್ 2.5. ಸಾಧಾರಣ ಕರೆಕ್ಟ್ ಆಗಿ ಅಂತ ಹೇಳ್ತಿದ್ರೆ ಒಂದು 6 years ಇಂದ ಅಂತ. ಹೆಚ್ಚಿನ ಸ್ಟೂಡೆಂಟ್ಸಿಗೆ ಅವರ ಪ್ಯಾಷನ್ ಯಾವ್ದಂತ ಅವರಿಗೆ ಗೊತ್ತಿರುತ್ತಿಲ್ಲ. ಲೈಕ್ ಹೌ ಟು ಫೈಂಡ್ ಯುವರ್ ಪ್ಯಾಷನ್, ಅದ್ರ ಬಗ್ಗೆ ಏನಾದ್ರು ಅಂದ್ರೆ ನಿಮಗೆ ಡ್ಯಾನ್ಸ್ ಇಷ್ಟ ಇತ್ತು, ಬಟ್ ಕೆಲವರಿಗೆ ಯಾವ್ದಂತ ಗೊತ್ತಿರಲ್ಲ. ಹೇಗೆ, ಹೌ ಟು ಫೈಂಡ್ ಯುವರ್ ಪ್ಯಾಷನ್? ನನ್ ಪ್ರಕಾರ ಅವರ ಮನಸ್ಸಾಕ್ಷಿ ಹೇಳ್ತದೆ ಅಂತ ನಂಗೆ ಕಾಣ್ತದೆ. ಈಗ ಯಾವ್ದಾದ್ರು ಈವೆಂಟ್ ನೋಡುವಾಗ ಇದನ್ನ ನಂಗೆ ಮಾಡ್ಬೋದಾ ಅಂತ ಒಂದು ಕ್ವಶನ್ ಬರ್ತದೆ ಫಸ್ಟ್. ನೆಕ್ಸ್ಟ್ ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕಂದ್ರೆ ಯಾವ್ದಾದ್ರು ಕ್ಲಾಸಿಗೆ ಹೋಗಿ ಈಗ ಡ್ಯಾನ್ಸ್ ನೋಡುವಾಗ ಇದು ಆಗ್ಬೋದಾ ಅಂತ ಒಂದು ಕ್ವಶನ್ ಬಂತು. ನೆಕ್ಸ್ಟ್ ಕ್ಲಾಸಿಗೆ ಹೋಗಿ ಟ್ರೈ ಮಾಡುವಾಗ ಫಸ್ಟಿಗೆ ಯಾವ್ದೇ ಆರ್ಟ್ ಆದ್ರೂ ಕಷ್ಟ ಆಗ್ತದೆ. ಅಂದ್ರೆ ಈಗ ಮ್ಯೂಸಿಕ್ ಆದ್ರೂ ಡ್ಯಾನ್ಸ್ ಆದ್ರೂ ಫಸ್ಟ್ 1, 2, 3 ಕ್ಲಾಸ್ ಎಲ್ಲ ಬೇಕಾ ಇದು ಅಂತ ಒಂದ್ ಸ್ವಲ್ಪ ಆದ್ರೂ ಫ್ರಸ್ಟ್ರೇಷನ್ ಬರ್ತದೆ. ಬಟ್ ಅದ್ರಲ್ಲಿ ನಾವು ಇಂಟ್ರೆಸ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಅದು ನಮಗೆ ಯಾವಾಗ ಸಹ ಹೊರೆ ಅಂತ ಕಾಣುದೇ ಇಲ್ಲ. ಅದು ಫುಲ್ ಮನಸ್ಸಿಗೆ ಯಾವತ್ತೂ ಸ್ಟ್ರೆಸ್ ಫ್ರೀ. ಆ ಎಲ್ಲ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಒಳ್ಳೆ ಇನ್ವಾಲ್ವ್ ಆಗಿ ತರ್ಲಿಕ್ಕೆ ಆಗ್ತದೆ. ಅಂದ್ರೆ ಈಗ ಆ, ನಾಳಿದ್ದು ಎಕ್ಸಾಮ್ ಉಂಟು, ಅದ್ರ ಹಿಂದಿನ ದಿನನೇ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಇದ್ರೂ ಸಹ ಆ ಪ್ಯಾಷನ್ ಅಂತ ಅದು ಅಷ್ಟು ನಮಗೆ ಮನಸ್ಸಿಗೆ ಬಂದು ಬಿಟ್ರೆ ಅದು ಮತ್ತೆ ಯಾವ್ದಾದ್ರು ಬರ್ತದೆ. ಸೊ ಕಮಿಂಗ್ ಟು ಯರ್ ಪಾಯಿಂಟ್, ಅದು ಯಾವ ಪ್ಯಾಷನ್ ಅಂತ ಚೂಸ್ ಮಾಡುದು ಅಂತ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಗೆ ಹೇಳುದು ಗೊತ್ತಾಗ್ತಿಲ್ಲ. ಅಂದ್ರೆ ಈಗ ಅದೇ ಯಾವ್ದಾದ್ರು ಈವೆಂಟ್ ಅದಂತ ನೋಡಿಕೊಂಡೇ ಒಂದು ಬರುದು, ಆರ್ ಹೆರಿಡಿಟಿ ಸಹ ಬರ್ತದೆ. ಈಗ ನನಗೆ ಅಮ್ಮನಿಂದ ಬಂದಾಗೆ ಆ ತರ ಸಹ ಇಂಟ್ರೆಸ್ಟ್ ಬರ್ತದೆ. ಡಿಪೆಂಡ್ಸ್ ಆನ್ ಅ ಪರ್ಸನ್ ಅಂತ ಹೇಳ್ಬೋದು, ಈಗ ಪರ್ಟಿಕ್ಯುಲರ್ ಆಗಿ ಹೀಗೆ ಅಂತ ಹೇಳಿ.
ಯಾವಾಗಾದ್ರೂ ಆಗಿತ್ತ ಹಾಗೆ ಲೈಕ್ ನಾಳೆ ಎಕ್ಸಾಮ್ ಇವತ್ತು ಇವೆಂಟ್ ಅಂತ? ಕೋರ್ಸ್ ಅದು ಎಷ್ಟು ಸಲ ಆಗಿದೆ ಲೆಕ್ಕವೇ ಇಲ್ಲ. ನಾ ಎಷ್ಟೋ ಸಲ ದೂರ್ತೇನೆ. ಫುಲ್ ಫ್ರೀ ಇರುವಾಗ ಎಂತ ಸಹ ಇಲ್ಲ, ಎಕ್ಸಾಮ್ಸ್ ಇಲ್ಲ, ಮ್ಯೂಸಿಕ್ ಪ್ರೋಗ್ರಾಮ್ ಇಲ್ಲ, ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ಲ. ಅದೇ ನಿಂಗೆ ನಾಡಿದ್ದು ಎಕ್ಸಾಮ್ ಉಂಟು, ಸಮಥಿಂಗ್ ಇಸ್ ದೇರ್ ಅಂತ ಬರುವಾಗ ಅದ್ರ ಜೊತೆ ಇದು ಸೇರ್ತದೆ ಪಕ್ಕ. ಹಿಂದಿನ ದಿನ ಅಥವಾ 2 days ಬಿಫೋರ್ ಕಮಿಂಗ್ ಎಲ್ಲ ಒಟ್ರಾಸಿ ಒಟ್ಟೊಟ್ಟಿಗೆ ಬರ್ತದೆ, ಅದಂತೂ ಪಕ್ಕ. ಅದು ಕೆಲವು ಸಲ ಎಂತ ಎಂತ ಕಾರಣದಿಂದ ಹೀಗೆ ಆಗ್ತದೆ ಅಂತ ನಮಗೆ ಫೈಂಡ್ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಅವ್ರ ದೇವರೇ ಒಂದು ಪರೀಕ್ಷೆ ಕೊಡುದ, ನೀನ್ ಮಾಡು, 2 ಇದ್ರೆ ನಿಂಗೆ ಆಗುದು ಅಂತ ಕೊಡುದ ಎಂತ ಗೊತ್ತಿಲ್ಲ. ಬಟ್ ಅದು ಒಟ್ಟೊಟ್ಟಿಗೆ ಬರುದೇ ಜಾಸ್ತಿ ಆಗುದು. ಫ್ರೀ ಟೈಮ್ ಅಲ್ಲಿ ಅದಿತ್ತು, ಅವ್ರ ಎಕ್ಸಾಮ್ ಟೈಮ್ ಅಲ್ಲಿ ಇದು, ಹಾಗೆ ಆದದ್ದು ಬಾರಿ ಕಡಿಮೆ. ಎರಡು ಒಟ್ಟೊಟ್ಟಿಗೆ ಇದ್ದದ್ದೇ ಜಾಸ್ತಿ. ಈಗ ಭರತನಾಟ್ಯ ನಿಮ್ಮದು ವಿದ್ವತ್ ಆಗಿದೆ ಅಲ್ವಾ? ಸೊ ಆ ಸ್ಟೆಪ್ಸ್ ಹೇಳಿ. ಅಂದ್ರೆ ಈಗ ಬಿಗಿನರ್ ಅಂದ್ರೆ ಲೈಕ್ ರೋಡ್ ಮ್ಯಾಪ್, ಭರತನಾಟ್ಯದಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ಉಂಟು, ಎಷ್ಟು ವರ್ಷ ಹಿಡಿತದೆ ಒಂದೊಂದು ಲೆವೆಲಿಗೆ, ಆ ರೀತಿ. ಆಮ್, ಅದೇ ಒಂದು ಸ್ಟೂಡೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಫುಲ್ ಫೋಕಸ್ ಮಾಡಿ ಕಲ್ತ್ರೆ, ಅಂದ್ರೆ ಪ್ರತಿ ವೀಕ್ ಕ್ಲಾಸಿಗೆ ಹೋಗ್ತಾ ಹಾಗೆ ಮಾಡಿದ್ರೆ ಒಂದು 3 to 4 to 5 years ಅಲ್ಲಿ ಒಂದು ಜೂನಿಯರ್ ಲೆವೆಲ್ಗೆ ಬರ್ಬೋದು. ಮತ್ತೆ ಜೂನಿಯರ್ಗೆ ಇದೇ ಕನ್ಸ್ಟೆಂಟ್ಸ್ ಅಂತ ಇರ್ತದೆ. ಅಂದ್ರೆ ಒಂದು ಸ್ಟೂಡೆಂಟ್ ಜೂನಿಯರ್ ಎಕ್ಸಾಮ್ ಬರೀಬೇಕಿದ್ರೆ 10 years ಮಿನಿಮಮ್ ಆಗಿರ್ಬೇಕು. ಸೊ ಅದೆಲ್ಲ ಮ್ಯಾಟ್ರ್ ಆಗ್ತದೆ ಒಂದು. ಅದೇ ಜೂನಿಯರ್ ಆದ್ಮೇಲೆ ಸಹ ಅಷ್ಟೇ, ನಾನಂದ್ರೆ 7th standard ಅಲ್ಲಿ ಜೂನಿಯರ್ ಬರ್ತಿದ್ದೆ. ಸೊ ಈಗ 5th ಅಲ್ಲಿ ಬರೆಯೋರು ಇದ್ದಾರೆ, ಬಿಕಾಸ್ 5th ಅಲ್ಲೇ ನಮಗೆ 10 years ಕಂಪ್ಲೀಟ್ ಆಗ್ತದಲ್ಲ. ಸೊ ಬೇಸ್ಡ್ ಆನ್ ದೇರ್ ಪ್ಯಾಷನ್ ಮತ್ತೆ ಯಾವಾಗಿಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅದು ಡಿಪೆಂಡ್ ಆಗ್ತದೆ, ಎಷ್ಟು ಇಂಟ್ರೆಸ್ಟ್ ಉಂಟು ಆರ್ಟ್ ಮೇಲೆ ಅಂತ ಹೇಳಿದ್ರೆ. ಮತ್ತೆ ನಾನು 7th ಇಂದ ನೆಕ್ಸ್ಟ್ ಅಗೈನ್ ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮತ್ತೊಂದು 2 years ಆಗದೆ ಪ್ರಿವಿಯಸ್ ಅವರು ಅಪ್ಲೈ ಮಾಡಿದ್ರೆ ಸಹ ಅವರಿಗೆ ಹಾಲ್ ಟಿಕೆಟ್ ಬರೋದಿಲ್ಲ ಜೂನಿಯರ್ ಆದ್ಮೇಲೆ. ಸೊ 2 years ಮಿನಿಮಮ್ ಆಗ್ಲೇಬೇಕು. ಸೊ 2 to 3 years ಮ್ಯಾಕ್ಸ್ ಅಂತ ಹೇಳಿ 3 years ಅಷ್ಟು ವಾಪಸ್ ಅದೇ ಇಂಟ್ರೆಸ್ಟ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ 3 years ಅಲ್ಲಿ ಸೀನಿಯರ್ ಬರ್ಬೋದು. ಸೊ ನಾನು 10th ಅಲ್ಲಿ 7th ಅಲ್ಲಿ ಜೂನಿಯರ್ ಬರ್ತೆ, 10th ಅಲ್ಲಿ ಸೀನಿಯರ್ ಬರ್ತೆ. ನೆಕ್ಸ್ಟ್ ಹೋಗೋದಿದ್ರೆ ವಿದ್ವತ್ ಮೇನ್ ಲೆವೆಲ್ ಅದು. ಈಗ ನಾರ್ಮಲ್ ಆಗಿ ಯಾರು ಸಹ ಸೀನಿಯರ್ ಜೂನಿಯರ್ ಮುಗಿಯೋಗ್ಲೇ ಸಾಕಪ್ಪ ಒಂದು ಮುಗೀತು ಒಂದು ಲೆವೆಲ್ ಅಂತ ಹೇಳಿದಾಗೆ ಬಿಟ್ಟು ಬಿಡ್ತಾರೆ. ಆದ್ರೆ ಅದ್ರ ಮುಂಚೆ ಸ್ಟಾರ್ಟ್ ಆಗ್ತದೆ, ಜೂನಿಯರ್ ಬರ್ಲಿ, ಒಂದು ಎಕ್ಸಾಮ್ ಬರ್ಲಿ, ಅದ್ ಮುಗಿಸಿ ಬಿಡ್ತೇನೆ ನಾನು ಅಷ್ಟೇ. ನನ್ನದೇ ಅಷ್ಟೇ ಕೇಸ್ ಆಗಿ ಆಗಿದೆ. ಬಿಡುತ್ತೆ ಜಾಸ್ತಿ. ಮ್ಯೂಸಿಕಲ್ ಜೂನಿಯರ್ ಆದ್ಮೇಲೆ ಬಿಟ್ಟು. ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಅಷ್ಟೇ ಈಗ ಎಷ್ಟೋ ಜನ. ಇಂಟ್ರೆಸ್ಟ್ ಆಗ್ತದೆ, ಈಗ ಇಂಟ್ರೆಸ್ಟ್ ಬರ್ತದೆ ಕಲಿಬೇಕಂತ, ಆವಾಗ ಒಮ್ಮೆ ಸಾಕು ಸಾಕು Exactly. ಅದೇ ಪಾಯಿಂಟಿಗೆ ಬರುವಂತದ್ದು ಆಕ್ಚುಲಿ. ಅಂದ್ರೆ ಆ ಟೈಮ್ ಅಲ್ಲಿ ಅದು ಎಷ್ಟು ಇಂಪಾರ್ಟೆನ್ಸ್ ಮತ್ತೆ ನಮಗೆ ಕೊಡ್ತದೆ ಅಂತ ಗೊತ್ತಾಗುದಿಲ್ಲ. ಆಗ ಒಮ್ಮೆಗೆ ಸಾಕು ಬೊಡಿತ್ತು, ನಂಗೆ ಈ ಸ್ಟಡೀಸ್ ನೊಟ್ಟಿಗೆ ಕಂಪ್ಲೀಟ್ ಮಾಡ್ಕೊಂಡು ಬೊಡಿತ್ತು. ಎಷ್ಟೋ ಜನ ಈಗ ಸಹ ಕೇಳ್ತಾರೆ, ನೀ ಹೇಗೆ ವಿದ್ವತ್ವರೆಗೆ ಅಂದ್ರೆ ಹೊಗಳಿಕೊಳ್ಳೋದಂತಲ್ಲ, ಅಲ್ಲಿ ತನಕ ಹೇಗೆ ಅದೊಂದು ಕಂಟಿನ್ಯೂ ಅದು ಮಾಡ್ಬೇಕಿದ್ರೆ ಎಂಡ್ ತನಕ. ಆ ನನ್ ಜೊತೆ ನನ್ನ ಅಮ್ಮ ಇದ್ದದಕ್ಕೆ ಎಲ್ಲ ಆದದ್ದು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಬಿಕಾಸ್ ಪ್ರತಿ ಇದಲ್ಲಿ ನೀನ್ ನಿನ್ನ ಸ್ಟಡೀಸ್ ಫೋಕಸ್ ಮಾಡು. ನಾನು ಅಂದ್ರೆ ಅದ್ರಲ್ಲಿ ಥಿಯರಿ ಎಕ್ಸಾಮ್ ಅಂತ ಇರ್ತದೆ, ನಂಗೆ ಅದು ಮೇನ್ ಆಗದ ವಿಷಯ. ಸತ್ಯ ಹೇಳ್ತಿದ್ರು ಫ್ರಾಂಕ್ಲಿ ಸ್ಪೀಕಿಂಗ್, ಅದು ನಿಂಗೆ ಡ್ಯಾನ್ಸ್ ಮಾಡ್ತೇನೆ ನಾನು. ಬಟ್ ಅದ್ರೊಟ್ಟಿಗೆ ಯಾರಿಂದ ಸ್ಟಾರ್ಟ್ ಆಯ್ತು ಭರತ ಮುನಿ ಅಂತೆ ಅದಂತೆ ಇದಂತೆ ಕ್ಲಾಸಿಕಲ್ ಹೇಳಿ, ವಿದ್ವತ್ ಅಂತೂ ನೆಕ್ಸ್ಟ್ ಲೆವೆಲ್. ವಿದ್ವತ್ ಯಾವ್ದು ಥಿಯರಿ ಇರೋದು, ಅದು ರಾಮಾಯಣ ಗ್ರಂಥ ಮಹಾಭಾರತ ಗ್ರಂಥ ಸೇರಿದ್ರೆ ಎಷ್ಟಾಗ್ಬೋದು ಅಷ್ಟುಂಟು ಕಲೀಲಿಕ್ಕೆ ವಿದ್ವತ್ ಥಿಯರಿಗೆ. ಸೊ ನಾನು ಒಬ್ಳೆ ಅಂತೂ ಪಕ್ಕ ನಿಭಾಯಿಸ್ತಿರ್ಲಿಲ್ಲ, ಅದಂತೂ ನಂಗೆ 100% ಎಶ್ಯೂರೆನ್ಸ್ ಉಂಟು. ಆ ನಂಗೆ ಎಂತ ಮೇನ್ ಹೆಲ್ಪ್ ಆದ್ದು ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡುವಾಗ ವಿದ್ವತ್ ಮಾಡಿದ್ದು, ಬಿಕಾಸ್ 10th ಅಲ್ಲಿ ಸೀನಿಯರ್ ಆಯ್ತಲ್ಲ. ಮತ್ತೆ PU ಫುಲ್ ಸ್ಟ್ರೆಸ್, ನಂಗೆ PCMB ಬೇರೆ ತಕೊಂಡಿದ್ದೆ, ಅದು ಆಗ್ತಾನೆ ಇರ್ಲಿಲ್ಲ. ಗೊತ್ತು ಬಯಾಲಜಿ ಸ್ಟೂಡೆಂಟ್ಸ್ ಎಷ್ಟು ಜೋರೆ ಅಂತ. ಸೊ ಅದು ತುಂಬಾ ಹೆಕ್ಟಿಕ್ ಆಗಿತ್ತು. ಮತ್ತೆ ನಾವು ಸ್ಪೆಷಲ್ ಸೀಕಿಂಗ್ ಕೋವಿಡ್ ಬ್ಯಾಚ್ ಹಾಗೆ ವಿತೌಟ್ ಎಕ್ಸಾಮ್ ಬರ್ದು ಪಾಸ್ ಆದ ಬ್ಯಾಚ್ ನಮ್ದು. ಹಾಗೆ PU ಅಲ್ಲಿ ನಂಗೆ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಬಂದು ವಾಪಸ್ ವಿದ್ವತ್ ಕಂಟಿನ್ಯೂ ಮಾಡಿ, PU ಅಲ್ಲಿ ಸ್ವಲ್ಪ ಗ್ಯಾಪ್ ತಕೊಂಡಾಗೆ ಆಗಿತ್ತು ಆಕ್ಚುಲಿ ಮ್ಯೂಸಿಕ್ ಡ್ಯಾನ್ಸ್. ಬಿಕಾಸ್ ಒಂದು ಸೈಡ್ ಅಲ್ಲಿ ಒಂದು ಗೋಲ್ಸ್ ಇರುವುದಿಲ್ಲ. ಯಾರಿಗಾದ್ರೂ CET ನೀಟಾ ಅದು ಯಾವ್ದಕ್ಕೆ ಹೋಗ್ತೇನೆ, ನೀಟ್ ಅಂತೂ ಪಕ್ಕ ಇರ್ಲಿಲ್ಲ. ನಂಗೆ ಬಯಾಲಜಿ ಇಷ್ಟ ಸಾಕಾಗಿದೆ PU ಅಲ್ಲಿ ನೋಡಿ, ಬಯಾಲಜಿಗೆ ಎಂಡ್ ಇನ್ನು ಲೈಫಿಗೆ ಅಂತ ಮಾಡಿಟ್ಟಿದ್ದೆ. ಮತ್ತೆ ಅದ್ರಲ್ಲಿ ಇಂಜಿನಿಯರಿಂಗ್ ಆಕ್ಚುಲಿ BSc MSc ಮ್ಯಾಥ್ಸ್ ತುಂಬಾ ನಂಗೆ ಇಷ್ಟ. ಸೊ ಮ್ಯಾಥ್ಸ್ ಅಲ್ಲಿ MSc ಮಾಡ್ತೇನೆ ಅಂತ ಇದ್ದವಳು ಹಾಗೆ ಆಯ್ತು.
ಕಮಿಂಗ್ ಟು ಯುವರ್ ಪಾಯಿಂಟ್, ಅದೇ ಸೀನಿಯರ್ ಇದು ಹೇಳ್ತಿದ್ದಲ್ಲ, ನಾನು ಫುಲ್ ಡೈವರ್ಟ್ ಆಗ್ತೀನಿ. ಸೊ ಪರವಾಗಿಲ್ಲ. ಸೀನಿಯರ್ ಇದಾದ್ಮೇಲೆ ನೆಕ್ಸ್ಟ್ ವಿದ್ವತ್ತಿಗೆ ಬೇಸ್ಡ್ ಆನ್ ಯುವರ್ ಪ್ಯಾಷನ್ ಅಷ್ಟೇ. ವಾಪಸ್ ಈಗ ಕಂಟಿನ್ಯೂ ಕರೆಕ್ಟ್ ಆಗಿ ನೀನು ವಾಪಸ್ ಕ್ಲಾಸ್ ತಕೊಂಡು ಹಾಗೆ ಮಾಡ್ತಾ ಹೋದ್ರೆ ಒಂದು 3 ಇಯರ್ಸ್ ಅಲ್ಲಿ ವಿದ್ವತ್ ಪೂರ್ವ, ವಿದ್ವತ್ತಲ್ಲಿ 2 ಸ್ಟೇಜ್ ಇರ್ತದೆ, ವಿದ್ವತ್ ಪ್ರೀ ಅಂಡ್ ವಿದ್ವತ್ ಫೈನಲ್ ಅಂತ. ವಿದ್ವತ್ ಪೂರ್ವ ಮತ್ತೆ ವಿದ್ವತ್ ಅಂತಿಮ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಪ್ರೀ ವಿದ್ವತ್ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು, ಸಾರಿ ಥರ್ಡ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದು. ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಕಂಪ್ಲೀಷನ್ ಆಫ್ ದ ಇಂಜಿನಿಯರಿಂಗ್ ಅಂಡ್ ಇದು ಸಹ ಫೈನಲ್ ವಿದ್ವತ್. ಅಂದ್ರೆ ಪ್ರೀ ವಿದ್ವತ್ ಮತ್ತೆ ಫೈನಲ್ ವಿದ್ವತ್ ಗ್ಯಾಪ್ ಇಲ್ಲ. ನೀನ್ ಈ ವರ್ಷ ಪ್ರೀ ವಿದ್ವತ್ ಬರ್ತೆ, ನೆಕ್ಸ್ಟ್ ಇಯರ್ ಫೈನಲ್ ವಿದ್ವತ್ ಬರಿಬಹುದು. ಸೊ ಅದು ಕಂಟಿನ್ಯೂಸ್ ತಗೊಳ್ಬೇಕು. ಸೊ ಅಲ್ಲಿ ಗ್ಯಾಪ್ ತಗೊಳ್ಬೇಕು ಅಂತೆಲ್ಲ ಸೀನಿಯರ್ ಆಗಿ ವಾಪಸ್ ಒಂದು 3 ಇಯರ್ಸ್ ತಗೊಂಡು ವಿದ್ವತ್ ಪ್ರೀ, ನೆಕ್ಸ್ಟ್ ವಿದ್ವತ್ ಫೈನಲ್ ಕಮಿಂಗ್ ಟು ನೆಕ್ಸ್ಟ್ ಇಯರ್. ಲೈಕ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ನೀವು ವಿದ್ವತ್ BTU ರ್ಯಾಂಕ್ ಹೋಲ್ಡರ್ ಆಸ್ ವೆಲ್ as ರಂಗ ಪ್ರವೇಶ ಆದ್ರಿ, ಎಲ್ಲ ಹೌದು, ಒಂದೇ 3 ವರ್ಷದಲ್ಲಿ. ವಾವ್. ರಂಗ ಪ್ರವೇಶದ ಬಗ್ಗೆ ಹೇಳಿ, ಹೇಗೆ, ಯಾರು ವಿದ್ವತ್ ಆದ್ಮೇಲೆ ಎಲ್ಲರೂ ಮಾಡ್ಬಹುದಲ್ಲ, ಅಥವಾ ಏನಾದ್ರು ಕ್ರೈಟೀರಿಯಾ ಉಂಟಾ? ಆಕ್ಚುಲಿ ವಿದ್ವತ್ ಆದ್ಮೇಲೆ ಮಾಡಿಲ್ಲ, ಬಟ್ ನನ್ನ ಟೀಚರ್ ಮತ್ತೆ ನನ್ನ ಇಂಟ್ರೆಸ್ಟ್ ಅಂದ್ರೆ ವಿದ್ವತ್ ಆದ್ಮೇಲೆ ಮಾಡ್ಬೇಕು ಅಂದ್ರೆ ಅದೊಂದ್ ಸ್ವಲ್ಪ ಅಂತ ಹೇಳುವಾಗೆ ವಿದುಷಿ ಅಂತ ಹೋಲ್ಡರ್ ಸಿಗ್ತದಲ್ಲ. ಸೊ ಅದಾದ್ಮೇಲೆ ರಂಗ ಪ್ರವೇಶ ಆದ್ರೆ ಒಂದು ಒಳ್ಳೇದು ಅಂತ. ಒಳ್ಳೇದು ಪರ್ಟಿಕ್ಯುಲರ್ ಆಗಿ ಎಷ್ಟೋ ಜನ ಸೀನಿಯರ್ ಆಗಿ ಸಹ ಮಾಡ್ತಾರೆ ರಂಗ ಪ್ರವೇಶ, ಮಾಡ್ಲೇಬಾರ್ದು ಅಂತ ಎಂತ ಸಹ ಇಲ್ಲ, ಅದಕ್ಕೆ ಇಷ್ಟೇ ರಿಸ್ಟ್ರಿಕ್ಷನ್ಸ್ ಎಂತ ಇಲ್ಲ. ಆ ರಂಗಪ್ರವೇಶ ಹೇಳುದು ಅದೊಂದು ಮಾರ್ಕ್ ಅಂತ ಹೇಳುವಾಗೆ, ಟ್ರೇಡ್ ಮಾರ್ಕ್ ಅಂತ ಹೇಳುವಾಗೆ. ಅದೊಂದು ನಮ್ ಜೀವನದಲ್ಲಿ ಒಂದು ಆದ್ರೆ ಅದೊಂದು ಖುಷಿ, ಮತ್ತೆ ಎಲ್ರಿಗೂ ಅದೊಂದು ಟ್ಯಾಲೆಂಟ್ ಅನ್ನು ತೋರಿಸುವ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳುವಾಗೆ. ಸೊ ಅದು ಆಗ್ಬೇಕು, ರಂಗಪ್ರವೇಶ ಆಗ್ಬೇಕು ಅಂತ ಅದು ಸಹ ನನ್ನ ಅಮ್ಮಂದೇ ಕನಸು. ನಂಗೆ ಇಷ್ಟ ಇಲ್ಲ ಅಂತಲ್ಲ, ಅದು ಮೇನ್ ಇನಿಷಿಯೇಟಿವ್ ತಕೊಂಡದೇ ನನ್ನ ಅಮ್ಮ. ಸೊ ಅಲ್ಲಿ ಬಂತು, ಅದು ಸಹ ಆಕ್ಚುಲಿ ಹೇಗೆ ಸಡನ್ ಸಡನ್ ಪ್ಲಾನ್ ಆಯ್ತು ಅಂತ ಇಲ್ಲ. ನಂದು ಫಸ್ಟ್ ವಿದ್ವತ್ ಪೂರ ಮುಗಿಸಿದೆ ನಾನು, ಬಿಕಾಸ್ ಅದಾದ್ಮೇಲೆ ರಂಗಪ್ರವೇಶ ಮೊದ್ಲೇ ಹೊರಟ್ರೆ ಅದು ಸಹ ಒಂದು ಟೆನ್ಷನ್ ಅಲ್ಲ. ಸೊ ವಿದ್ವತ್ ಫೈನಲ್ಸ್ ಫಸ್ಟ್ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಟೈಮ್ ಅಲ್ಲೇ ಮುಗೀತು. ನೆಕ್ಸ್ಟ್ ಕಮಿಂಗ್ ಟು, ನಾನು ಇದು ಕಂಪನಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಮಾಡಿದ್ದೆ. ಸೊ ಅದೊಂದು ಸ್ಟ್ರೆಸ್ ನಂಗೆ ಸ್ವಲ್ಪ ಕಡಿಮೆ ಇತ್ತು. ಸೊ ಮ್ಯಾನೇಜ್ ಮಾಡ್ಲಿಕ್ಕೆ ಇಷ್ಟ ಆಯ್ತು. ಅಂದ್ರೆ ಹೈಯರ್ ಸ್ಟಡಿ ಪಕ್ಕ ಮಾಡ್ತೇನೆ, M.Tech ಮಾಡ್ತೇನೆ ಅಂತ ಒಂದು ಇಂಟ್ರೆಸ್ಟ್ ಇತ್ತು ಹೈಯರ್ ಸ್ಟಡಿ ಮಾಡ್ಲಿಕ್ಕೆ. ಸೊ ಕಂಪನೀಸ್ ಬರ್ತಿತ್ತು, ನಾನು ಅಟೆಂಡ್ ಮಾಡ್ತಿದ್ದೆ, ಬಟ್ ಇಂಟ್ರೆಸ್ಟ್ ಇಲ್ಲದೆ ಮಾಡ್ತಿದ್ದೆ. ಅದೊಂದು ಪಾಯಿಂಟ್ ಮನ್ಸಲ್ಲಿ. ಇಲ್ಲ, ನಾನು M.Tech ಮಾಡ್ತೇನೆ, ಸುಮ್ನೆ ನೋಡುವ ಹೇಗಾಗ್ತದೆ, ಆ ತರ ಒಂದು ಎಕ್ಸ್ಪೀರಿಯನ್ಸ್. ಮೆಂಟಾಲಿಟಿಯಲ್ಲಿ ಇತ್ತು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಿರ್ಲಿಲ್ಲ ಸೊ ಕಂಪನಿಯಲ್ಲಿ. ಸೊ ಮತ್ತೆ ಅದೇ ಅಮ್ಮ ಹೇಳಿದ್ರು ರಂಗಪ್ರವೇಶ ಮಾಡುವ ಅಂತ ಪ್ಲಾನ್ ಬಂತು. ಮತ್ತೆ ಟೀಚರ್ ಹತ್ರ ಮಾತಾಡಿದ್ವಿ. ಸೊ ಆಯ್ತು, ವಿದ್ವತ್ ಆಯ್ತಲ್ಲ, ಓಕೆ, ನಂಗೆ ಓಕೆ. ನಮ್ಮ ಟೀಚರ್ ಅಂಡರ್ ಆಕ್ಚುಲಿ ಯಾರು ಮಾಡಿರ್ಲಿಲ್ಲ. ಸೊ ಅವರಿಗೆ ತುಂಬಾ ಹೊಸ ವಿಷಯ ಆಗಿ ಅವರಿಗೆ ತುಂಬಾ ಖುಷಿ ಆಗಿತ್ತು ಮಾಡ್ತೇನೆ ಅಂತ ಹೇಳುವಾಗ್ಲೇ. ಮತ್ತೆ ಇಂಟ್ರೆಸ್ಟ್ ತಕೊಂಡ್ ಮಾಡಿದ್ವಿ ಹಾಗೆ. ಮತ್ತೆಂತ ಅಂತ ಅಂದ್ರೆ ವಿ ಟಿ ಯು ರ್ಯಾಂಕ್ ಆಕ್ಚುಲಿ ನಂಗೆ ಅದಕ್ಕೆ ಅಂತ ಎಂತ ಪ್ರಿಪೇರ್ ಆಗಿ ಮಾಡಿದವಳಲ್ಲ. ಫಸ್ಟ್ ಸೆಮ್ ಇಂದಲೇ ಇಂಟ್ರೆಸ್ಟ್ ಇದ್ದು, ಅದೇ ಮ್ಯೂಸಿಕ್ ಡ್ಯಾನ್ಸ್ ಒಟ್ಟಿಗೆ ಸ್ಟಡೀಸ್ ಇಷ್ಟ ಇದ್ದ ಕಾರಣ, ಒಟ್ಟೊಟ್ಟಿಗೆ ಮಾಡಿದ ಕಾರಣ ಅದು ನೆಕ್ಸ್ಟ್ ಫೈನಲ್ ಇಯರ್ ತನಕ ಅದು ಆಕ್ಚುಲಿ ಫುಲ್ ಪ್ರತಿ ಸೆಮ್ ಇದ್ದು ಮಾರ್ಕ್ಸ್ ಕೌಂಟ್ ಆಗಿ ಟೋಟಲ್ ಆವರೇಜ್ ಆಗುದು. ಸೊ ಅದು ಆವರೇಜ್ ಆಗಿ ಅದು ಆಕ್ಚುಲಿ ಫುಲ್ ಶಾಕಿಂಗ್. ಅಂದ್ರೆ ಆಫ್ಟರ್ ಯಾವ್ದು ಫೇರ್ವೆಲ್ ಅದು ಇದು ಆದ್ಮೇಲೆ ರಂಗಪ್ರವೇಶ ಸಹ ಆಗಿತ್ತು. ಆಕ್ಚುಲಿ ರಂಗಪ್ರವೇಶ ಆಗಿ ಫೇರ್ವೆಲ್ ಮುಗ್ದಿತ್ತು. ಸೆಂಡ್ ಆಫ್ ಮುಗ್ದು ಸುಮ್ನೆ ಮನೇಲಿ ಇದ್ದೇನೆ, ಇನ್ನು ನಿಟ್ಟೆಯಲ್ಲಿ ಅಡ್ಮಿಷನ್ ಆಗಿದೆ, ಇನ್ನೆಂತ ಚಿಂತೆ ಇಲ್ಲ ಅಂತ ಹೇಳುವ ಟೈಮಲ್ಲಿ ಯಾವ್ದೋ ತಿಂಡಿ ಆದ್ಮೇಲೆ ಅಜಯ್ ಸರ್, ನಮ್ದು ಸರ್ ಇದ್ದಾರೆ ಕಾಲೇಜ್ BCD. ಸೊ ಅವ್ರ ಹತ್ರ ಡೈರೆಕ್ಟ್ ಕಾಲ್ ಬಂತು, ಸಿಂಚನ ನಿಂಗೆ ರ್ಯಾಂಕ್ ಬಂದಿದೆ ಸಿಂಚನ. ಸರ್ ಹೌದಾ ಅಂತ, ನಂದು ಫುಲ್ ಶಾಕ್. ಹೌದಾ ಅಂತ. ನೆಕ್ಸ್ಟ್ ಅಲ್ಲ, 9.4 ಉಂಟು ಅಂತೆಲ್ಲ ಗೊತ್ತುಂಟು ಓವರ್ ಆಲ್, ಬಟ್ ಅದ್ರಲ್ಲಿ ರ್ಯಾಂಕ್ ಬರ್ತದ. ಆಕ್ಚುಲಿ ನಮ್ದು ಡೇಟಾ ಸೈನ್ಸ್ ಹೊಸ ಬ್ರಾಂಚ್ ಆದ ಕಾರಣ ಹೇಳ್ತಿದ್ರು ಲೆಕ್ಚರ್ಸ್, ನಿಮ್ಗೆಲ್ಲ ಚಾನ್ಸಸ್ ಉಂಟು ಟಾಪರ್ಸ್ ಇರುವವರಿಗೆ ಇರ್ತದೆ. ಅದನ್ನೆಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ, ಯಾವತ್ತು ಎಕ್ಸ್ಪೆಕ್ಟೇಷನ್ ಇಡುವ ಜನವೇ ಅಲ್ಲ ನಾನು. ಬಂದ್ರೆ ಆಗೋಕೆ ತಕೊಳ್ಳದಷ್ಟೇ. ಸೊ ಅದು ಸಹ ಆಕ್ಚುಲಿ ಫುಲ್ ಇದಾಗಿತ್ತು. ಮತ್ತೆ ಕಾಲಲ್ಲಿ ಬಂದು ಖುಷಿ ಆಯ್ತು, ಥರ್ಡ್ ರ್ಯಾಂಕ್ ಅಂತೆಲ್ಲ ಆಗಿ. ಹಾಗೆ ಅದು ಲಾಸ್ಟ್ ಪಾರ್ಟ್ ಆಕ್ಚುಲಿ. ಫಸ್ಟಿಗೆ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಅದು
ಇದು ವಿದ್ವತ್ ಪೂರ್ವ ಮುಗಿಸ್ಕೊಂಡೆ, ಸಾರಿ ಅಂತಿಮ ಮುಗಿಸ್ಕೊಂಡೆ, ಫೈನಲ್ ವಿದ್ವತ್ತು. ಅದಾದ್ಮೇಲೆ ರಂಗಪ್ರವೇಶ. ಅದ್ರದ್ದಂತೂ ಫುಲ್ ಓಡಾಟ, ಅದು ಇದು ಇನ್ವಿಟೇಷನ್ ಮಾಡೋ. ರಂಗಪ್ರವೇಶ ಅಂದ್ರೆ ಒಂಥರ ಸಣ್ಣ ಮದ್ವೆ ಆದಾಗೆ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲಾ ನಮ್ದೇ ಅಂತ ಬರ್ತದೆ. ಅಂದ್ರೆ ಹಾಲ್ ಸೆಟ್ಟಿಂಗ್ ಇರ್ಬೋದು, ಸೌಂಡ್ ಸೆಟ್ಟಿಂಗ್ಸ್ ಇರ್ಬೋದು, ಮತ್ತೆ ಸುಮಾರು ಅದು ಎಂತೆಲ್ಲ ಮಾಡಿದನಂತ ಅದು ಸಹ ನನ್ನ ಅಮ್ಮನಿಗೆ ಗೊತ್ತು. ಆಕ್ಚುಲಿ ಅದಕ್ಕೆ ನಂಗೆ ತಲೆ ಹಾಕ್ಲಿಕ್ಕೆ ಬಿಡ್ತೀನಿ, ನೀನ್ ಡ್ಯಾನ್ಸ್ ಕಲಿ, ಎಂತ ಮಾಡ್ಬೇಕು ಅದನ್ನ ಮಾಡು, ನಾನು ಉಳ್ದದೆಲ್ಲ ನೋಡ್ತೇನೆ ಅಂತ ಹೇಳಿ ಫುಲ್ ಸೈಡಿಗೆ ಬಿಟ್ಟು ನಾನು ಮಾಡಿಸಿದ್ರು. ಸೊ ಅದು ಒಂದು ಹಾಗೆ ಹಾಗೆ ಒಟ್ಟು ಮೂರು ಹಾಗೆ ಬಿಟ್ಟಿತ್ತಷ್ಟೇ ಒಂದು ಇಯರ್ ಅಲ್ಲಿ. ರಂಗಪ್ರವೇಶದಲ್ಲಿ ಏನೆಲ್ಲ ಪರ್ಫಾರ್ಮ್ ಮಾಡಕ್ಕಿರುತ್ತೆ? ಯಾವ ಟೈಪ್ ಅಂದ್ರೆ ಲೈಕ್ ಹಾ, ಇದ್ರದ್ದು ಅದ್ರಲ್ಲಿ ಒಂದು ಅದ್ರಲ್ಲಿ ಹೀಗೆ ಕಟ್ಟುನಿಟ್ಟು ಅಂತ ಇರ್ತದೆ, ಅಂದ್ರೆ ರಂಗಪ್ರವೇಶ ಹೀಗೆ ಆಗ್ಬೇಕು ಅಂತ ಹೇಳಿ. ಸೊ ಅದು ನಮ್ಮ ಮಾರ್ಗ ಪದ್ಧತಿ ಪ್ರಕಾರ ಫಸ್ಟ್ ಕ್ಲಾಸಿಕಲ್ ಅಲ್ಲಿ ಪುಷ್ಪಾಂಜಲಿ ಸ್ಟಾರ್ಟ್ ಆಗ್ತದೆ. ಆ ಯಾವುದೇ ಒಂದು ಡ್ಯಾನ್ಸ್ ಸ್ಟಾರ್ಟಿಂಗ್ ಪುಷ್ಪಾಂಜಲಿ. ಸೊ ಪುಷ್ಪಾಂಜಲಿ, ಅದ್ರ ನೆಕ್ಸ್ಟ್ ಜತಿಸ್ವರ ಮಾಡುದು ಅಂತ, ಅದು ಹೀಗೆ ಆಗ್ಬೇಕು ಅಂತ ಇರುವ ಕಾರಣ ಅದೇ ತರ ಮಾಡ್ತಾ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಫಸ್ಟ್ ಅದು ಆಕ್ಚುಲಿ ರಂಗಪ್ರವೇಶ ಹೇಗೆ ಹೋಗ್ತದೆ ಅಂದ್ರೆ ಫಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಮಿಡಲ್ ಅಲ್ಲಿ ಒಂದು ಸ್ಟೇಜ್ ಇದು ಸಭಾ ಕಾರ್ಯಕ್ರಮ ತರ ಹೋಗ್ತದೆ. ನೆಕ್ಸ್ಟ್ ವಾಪಸ್ಸು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿ ಎಂಡ್ ಆಗುತ್ತೆ. ಸೊ ಫಸ್ಟಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂದು 4 ಐಟಮ್ಸ್ ಮಾಡಿದ್ದೆ. ಒಂದು ಪುಷ್ಪಾಂಜಲಿ, ನೆಕ್ಸ್ಟ್ ಜತಿಸ್ವರ, ನೆಕ್ಸ್ಟ್ ಶಬ್ದಂ ಅಂತ ಬರ್ತದೆ, ನೆಕ್ಸ್ಟ್ ವರ್ಣ. ವರ್ಣ ಮೇನ್ ಪಾರ್ಟ್ ಆಫ್ ದ ಎಂಟೈರ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಒಂದು, ಈಗ ನಾನು ಮ್ಯೂಸಿಕ್ ಎಲ್ಲಿ ಕಲಿತಿದ್ದೇನೆ ಇನ್ಸ್ಟಿಟ್ಯೂಷನ್, ಸೊ ಅಲ್ಲಿಂದ ಒಬ್ರು ರೆಪ್ರೆಸೆಂಟೇಟಿವ್ ತರ ಬರ್ತದೆ. ಸೊ ನಮ್ಮ ಪ್ರಿನ್ಸಿ ಬಂದಿದ್ರು, ಅದು ತುಂಬಾ ಖುಷಿಯಾಗಿತ್ತು ನನಗೆ. ಪ್ರಿನ್ಸಿ ಗೆಸ್ಟ್ ಆಗಿ ಬಂದಿದ್ರು. ಮತ್ತೆ ಒಟ್ಟು ಮೇನ್ ಗೆಸ್ಟ್ ಅಂದ್ರೆ ಈಗ ಡ್ಯಾನ್ಸ್ ಅಲ್ಲಿ ತುಂಬಾ ಸಾಧಿಸಿದವರು ಅಂತ ಇರ್ತಾರಲ್ಲ, ಸೊ ಅವರನ್ನ ಒಬ್ರನ್ನ ಮೇನ್ ಆಗಿ ಅಧ್ಯಕ್ಷರು ಅಂತ ಇಟ್ಟಿರ್ತೇವೆ. ನೆಕ್ಸ್ಟ್ ನನ್ನ ಅಪ್ಪ ಅಮ್ಮ ಕೂತಿರ್ತಾರೆ, ಡ್ಯಾನ್ಸ್ ಟೀಚರ್ ಕೂತಿರ್ತಾರೆ. ಆಮ್, ಹಾಗೆ ಮೇನ್ ಇದು ಬಂದು ಅವರು ಪ್ರತಿಯೊಬ್ರು ನನ್ನ ಬಗ್ಗೆ ಅವ್ರ ಓವರ್ ಆಲ್ ಈ ಪ್ರೋಗ್ರಾಮ್ ಬಗ್ಗೆ ಮಾತುಕತೆ ಹಾಗೆ ಹೀಗೆ. ಮತ್ತೆ ನಂದು ಆ ಸ್ಟೇಜ್ ಅಲ್ಲಿ ನಂದು ಫೈನಲ್ ವಿದ್ವತ್ ಸರ್ಟಿಫಿಕೇಟ್ ಕೊಟ್ಟಿದ್ರು ನಂಗೆ. ಆಮ್, ಅದೊಂದು ಪ್ಲೇಸ್. ಮತ್ತೆ ವಾಪಸ್ ನೆಕ್ಸ್ಟ್ ಆಫ್ ದ ಕಲ್ಚರಲ್ ಪ್ರೋಗ್ರಾಮ್ ಅಗೇನ್ ಸ್ಟಾರ್ಟ್ಸ್. ಅಲ್ಲಿ ಸ್ವಲ್ಪ ಲೈಟ್ ಸಾಂಗ್ಸ್, ಅಂದ್ರೆ ಈಗ ದೇವರ ನಾಮ ಇರ್ಬೋದು, ಮತ್ತೆ ಆ ಪದಂ ಅಂತ ಹೇಳ್ತೇವೆ ಅದು ಬರ್ತದೆ. ಮತ್ತೆ ಕಮಿಂಗ್ ಟು ಲಾಸ್ಟ್ ಅದು ತಿಲ್ಲನ ಅಂತ. ಹಾಗೆ ಅಲ್ಲಿಗೆ ಎಂಡ್ ಆಗ್ತದೆ. ತಿಲ್ಲಾನಕ್ಕೆ ನಮ್ ಡ್ಯಾನ್ಸ್ ಪ್ರೋಗ್ರಾಮ್ ಎಂಡ್ ಅಂತ ಲೆಕ್ಕ. ಸೊ ಲಾಸ್ಟ್ಗೆ ತಿಲ್ಲಾನ ಮಾಡಿ ಎಂಡ್ ಮಾಡಿ. ಸಾಧಾರಣ 800ರಿಂದ 1000ಕ್ಕೆ ಹತ್ರ ಜನ ಸಹ ಆಗಿದ್ರು. ನಾವ್ ಎಕ್ಸ್ಪೆಕ್ಟೇಷನ್ ಮೀರಿ ಜನ ಆಗಿದ್ರು. ಅದೊಂದು ಖುಷಿ. ಎಲ್ರು ಬಂದ್ ಕರ್ದವ್ರೆಲ್ಲ ಆಲ್ಮೋಸ್ಟ್ ಎಲ್ರು ಬಂದಿದ್ದಾರೆ, ಖುಷಿ ಪಟ್ಟು. ಅದೊಂದು ಮೆಮೊರಿ ಇದೆ ಆಕ್ಚುಲಿ 1 ವರ್ಷ ಆಗ್ತಾ ಬಂತೆ. ಏಪ್ರಿಲ್ 24 ಲಾಸ್ಟ್ ಮಂತ್, ಲಾಸ್ಟ್ ಇಯರ್ ಆಗಿದ್ದು. ಅದು ಈಗ ಸಹ 1 ವರ್ಷನೇ ಆಯ್ತು ಅಂತ ಗೊತ್ತಾಗುದಿಲ್ಲ. ಈಗ ಹೇಗಿದ್ರು ದಿನ ಹೋಗೋದೇ ಗೊತ್ತಾಗುದಿಲ್ಲ ಅಲ್ಲ ಯಾರಿಗೂ ಸಹ. ಸೊ ಇನ್ನು ಇನ್ನೊಂದು ನಂಗೆ 20 ಮೊನ್ನೆ ಡೇಸ್ ಮೊನ್ನೆ ಸ್ಟೋರಿ ಅಲ್ಲಿ. ನೋಡಿದಾಗೆ ಆಗ್ತದೆ ನಿಮ್ಮದು ಇನ್ಸ್ಟಾಗ್ರಾಮ್. ನಂಗೆ ಈಗ 1 ವರ್ಷ ಆಯ್ತಾ ಅಂತ. ಅದೇ ಎಲ್ಲ ಟೈಮ್ ಪಾಸ್ ಅಷ್ಟೇ. ಹೇಗಿತ್ತು ರಿಯಾಕ್ಷನ್ ಅಮ್ಮಂದ? ಅಮ್ಮನ ಕನಸು, PU ಅಲ್ಲಿರುವಾಗದ್ದು ಕನಸು ಏನಾದ್ರೂ ಹೇಳಿದ್ರ? ಲೈಕ್ ಎಮೋಷನಲ್ ಆಗಿ. ಆ, ಅದು ಇರುದೇ, ಬಟ್ ಜಾಸ್ತಿ ತೋರಿಸ್ಕೊಳ್ಳುದಿಲ್ಲ ಮುಂಬೈಯಿಂದ. ಮತ್ತೆ ಖುಷಿ ಉಂಟು ಅವರಿಗೆ, ತುಂಬಾ ಖುಷಿ ಉಂಟು. ಈಗ ತನಕ ಸಹ ಕಂಟಿನ್ಯೂ ಮಾಡ್ತಾ ಇರೋದು. ಮತ್ತೆ ಈಗ ಒಂದು ಸಣ್ಣಕ್ಕೆ ಡ್ಯಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇನೆ ನಂದಾಗಿ. ಆಮ್, ಹಾಗೆ ಕಂಟಿನ್ಯೂ ಮಾಡ್ತಾ ಇರೋದು ಒಂದು ಖುಷಿ ಉಂಟು ಅವ್ರಿಗೆ, ತುಂಬಾ ಖುಷಿ ಉಂಟು. ಮತ್ತೆ ಈಗ ಪರ್ಟಿಕ್ಯುಲರ್ಲಿ ಭರತನಾಟ್ಯದ ವಿದ್ವತ್ ತನಕ ಮುಗಿಸಿದ ಕಾರಣ ಈಗ ಕೂಚಿಪುಡಿ ಸ್ಟಾರ್ಟ್ ಮಾಡಿದ್ದೇನೆ. ನಂದೇ ಡ್ಯಾನ್ಸ್ ಮ್ಯಾಮ್ ಹೇಳಿಕೊಡ್ತಾರೆ. ಸೊ ಅದಿನ್ನೊಂದು ಫಾರ್ಮ್ ಆಫ್ ಡ್ಯಾನ್ಸ್. ಅದು ನಂದು ಸಣ್ಣ ಇರೋದ್ರಿಂದ ಎಲ್ಲೋ ನೋಡುವಾಗ ಆ ತಟ್ಟೆ ಇಟ್ಟು, ಅಲ್ಲ ಸಾರಿ, ಚೆಂಬು ತಲೆಯಲ್ಲಿ ನೀರಲ್ಲಿ ಇಟ್ಟು ಅದು ಮೂರಿಟ್ಟು ಮಾಡುದು, ಬ್ಯಾಲೆನ್ಸಿಂಗ್ ಮಾಡುದು, ತುಂಬಾ ನೋಡುವಾಗ್ಲೇ ಇಂಟ್ರೆಸ್ಟ್ ಆಗ್ತಿತ್ತು. ಆಗ ಅಮ್ಮ ಹೇಳ್ತಿದ್ರು, ಕಲಿಬೇಕು, ಬಟ್ ನೀನ್ ಸದ್ಯಕ್ಕೆ ಈಗ ಭರತನಾಟ್ಯ ಫೋಕಸ್ ಮಾಡು, ಒಂದೊಂದು ಲೆವೆಲ್ಗೆ ರೀಚ್ ಮಾಡುವ, ಮತ್ತೆ ಬೇರೆ ಸ್ಟಾರ್ಟ್ ಮಾಡುವ. ಬಿಕಾಸ್ 2 ದೋಣಿಯಲ್ಲಿ ಕಾಲಿಟ್ಟಾಗ ಆಗ್ಬಾರ್ದಲ್ಲ. ಬಿಕಾಸ್ ಅದೊಂದು ಸ್ಟೈಲ್ ಫಾರ್ಮೇ ಬೇರೆ, ಕೂಚಿಪುಡಿ ಹೇಳುದು, ಸ್ಟೆಪ್ಸ್ ಎಲ್ಲ ಚೇಂಜ್ ಬರ್ತದೆ.
ಸೊ ಅದು ಇದು ಮಿಕ್ಸ್ ಅಪ್ ಆಗ್ಬಾರ್ದು ಅಂತ ಅಮ್ಮನೊಂದು ಕನ್ಸನ್ ಇತ್ತು. ಸೊ ಅದ್ರ ಕಾರಣದಿಂದಾಗಿ ವಿದ್ವತ್ ಆಯ್ತು, ರಂಗಪ್ರವೇಶ ಆಯ್ತು, ಒಂದು ಘಟ್ಟ ಆಯ್ತು ಅಂತ ನಂದು ಆಯ್ತು. ಸೊ ಕೂಚ್ಬಿಡಿ ಈಗ ಸ್ಟಾರ್ಟ್ ಮಾಡಿದ್ದೇನೆ. ಅದ್ರದ್ದೊಂದು ಆ ಇದು ಕಲಿತಾ ಇದ್ದಾನೆ ಈಗ. ಅಂದ್ರೆ ತಟ್ಟೆ ಅಲ್ಲಿಗೆ ಆಲ್ಮೋಸ್ಟ್ ರೀಚ್ ಆಗಿದೆ. ಭರತನಾಟ್ಯದಲ್ಲಿ ನಿಮಗೆ ಫೇವ್ರೆಟ್ ಪಾರ್ಟ್ ಯಾವುದು, ಒಂಥರ ಟಫೆಸ್ಟ್ ಅಂತ ಪಾರ್ಟ್ ಯಾವುದು? ಫೇವ್ರೇಟ್ ಪಾರ್ಟ್, ಟಫೆಸ್ಟ್ ಪಾರ್ಟ್ ಅಂತ ಗೊತ್ತಾಗ್ತಿಲ್ಲ ಈಗ ಎಂತ ಹೇಳುದು. ಎಲ್ಲ ಫೇವ್ರೇಟ್. ಆ ಒಂದು ಟಫೆಸ್ಟ್ ಪಾರ್ಟ್ ಅಂತ ಹೇಳುದಿದ್ರೆ ಮಂಡಿ ಅಡವು ಅಂತ ಬರ್ತದೆ. ಸೊ ನಮ್ಮ ಮಂಡಿ ಯೂಸ್ ಮಾಡಿಕೊಂಡು ಕೆಳಗೆ ನೆಲದಲ್ಲಿ ಮಾಡುವಾಗ ಅದ್ರಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸ್ತಿತ್ತು. ಅದು ಈಗ ಸಹ ಪರ್ಟಿಕ್ಯುಲರ್ ಮಾಡ್ತೇನೆ, ಮಾಡುದಿಲ್ಲ ಅಂತಲ್ಲ ಈಗ ಸಹ. ಬಟ್ ಅದೊಂದು ಸ್ವಲ್ಪ ಕಷ್ಟ ಅಂತ ನಂಗೆ ಪರ್ಟಿಕ್ಯುಲರ್ಲಿ ಸ್ಪೀಕಿಂಗ್. ಮತ್ತೆ ಬೇರೆ ಯಾವ್ದು ಸಹ ಕಷ್ಟ ಅಂತ ಹೇಳಿ ಅನ್ಸ್ಲಿಲ್ಲ. ಫೇವ್ರೇಟ್ ಫೇವ್ರೇಟ್ ಯಾವ್ದು ಹೇಳ್ಬೋದು, ಪಿಕ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದಕ್ಕೆ. ಆ, ಪುಷ್ಪಾಂಜಲಿ ಸೀನ್ಸ್ ಇಷ್ಟ ಅಂತ ಹೇಳಿ ಸ್ಟಾರ್ಟಿಂಗ್. ಇಷ್ಟರವರೆಗೆನ ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ, ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಥವಾ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಯಾವ್ದಾದ್ರು ಇದ್ರೆ ಶೇರ್ ಮಾಡ್ಬೋದು. ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಒಂದು ರಂಗಪ್ರವೇಶವೇ, ಅದು ಮೈಲ್ ಸ್ಟೋನ್ ಅಂತಲ್ಲ. ಸೊ ಅದನ್ನು ಯಾವತ್ತೂ ಮರೆಯೋದಿಲ್ಲ ನಾನು. ಮತ್ತೊಂದು ರಂಗಪ್ರವೇಶ ಬಿಟ್ಟು ಸ್ಪೀಕಿಂಗ್ ಅಂದ್ರೆ ನಂದು VCT ಅಲ್ಲಿ ನಂಗೆ ದೀಪಾವಳಿ ಇದಕ್ಕೆ ಸೋಲೋ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಆಕ್ಚುಲಿ ಆ ಟೈಮ್ ಅಲ್ಲಿ, ಆ ಮೊಮೆಂಟ್ ಅಲ್ಲಿ ನಂಗೆ ಅದೆಷ್ಟು ಇಂಪಾರ್ಟೆನ್ಸ್ ಅಂತ ಆಕ್ಚುಲಿ ಗೊತ್ತಾಗಿರ್ಲಿಲ್ಲ. ಮತ್ತೆ ಮತ್ತೆ ಅದಷ್ಟು ಸಿಕ್ಕಿರ್ಲಿಲ್ಲ, ಅಂದ್ರೆ ಸೋಲೋ ಅಂತ ಬರೋದು ಫೈನಲ್ ಇಯರ್ ಅಲ್ಲೆಲ್ಲ. ಸೊ ಅದು ಸೆಕೆಂಡ್ ಇಯರ್ ಅಲ್ಲಿ ಅಂತ ಕಾಣ್ತದೆ, ಸೆಕೆಂಡ್ ಇಯರ್ ದೀಪಾವಳಿ ಪರ್ಫಾರ್ಮೆನ್ಸ್ ಅಲ್ಲಿ. ಅದು ಸಹ ಓಪನ್ ಸ್ಟೇಜ್, ಅದು ದೀಪಾವಳಿ. ಸೊ ಓಪನ್ ಸ್ಟೇಜ್, ನೈಟ್, ಗೊತ್ತಲ್ಲ ಭರತನಾಟ್ಯ ಅಂತ ಬರುವಾಗ ಅಥವಾ ಎನಿ ಡ್ಯಾನ್ಸ್ ಪ್ರೋಗ್ರಾಮ್ ನೈಟ್, ಅದು ನೈಟಿನ ಲೈಟಿಂಗ್ಸ್ ಗೆ ಎಷ್ಟು ಚಂದ ಕಾಣ್ತದೆ ಅಂದ್ರೆ ಅಷ್ಟು ಇಷ್ಟ. ಸೊ ಅದ್ರಲ್ಲಿ ಒಂದು ನಂಗೆ ಅದು ಸಹ ದೀಪಾವಳಿ ಸ್ಟಾರ್ಟಿಂಗ್ ಪರ್ಫಾರ್ಮೆನ್ಸ್ ನಂದು, ಬಿಫೋರ್ ದ ಸ್ಟೇಜ್ ಪ್ರೋಗ್ರಾಮ್. ಸೊ ಎಲ್ಲ ಗೆಸ್ಟ್ ಬಂದ್ರು ಕೂತ್ರು, ಆ ಮೊಮೆಂಟಿಗೆ ನಂದು ಸ್ಟಾರ್ಟ್ ಆದ್ದು ಸೋಲೋ ಅದು ಸಹ. ಸೊ ಅದೊಂದು ಮೆಮೊರಿ. ಇನ್ನೊಂದು ಮೆಮೊರಿ ಬರ್ದಿದ್ರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಕಾಲೇಜ್ ಡೇ ಅಲ್ಲಿ ಸಹ ಫಸ್ಟ್ ನಂದು ಪರ್ಫಾರ್ಮೆನ್ಸ್ ಇದ್ದದ್ದು. ಸೊ ಫಸ್ಟ್ ಯಾವತ್ತು ಕಲ್ಚರಲ್ ಸ್ಟಾರ್ಟ್ ಅಲ್ಲ, ಸೊ ಅದ್ರಲ್ಲಿ ಫಸ್ಟ್ ನಂದಿದ್ದದ್ದು. ಅದ್ರಲ್ಲಿ ಮೇನ್ ಅಂತ ನಂಗೆ ಇನ್ನೊಂದು ಪಾಯಿಂಟ್ ಖುಷಿ ಅಂದ್ರೆ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಬಟ್ ಗೆಸ್ಟ್ ಇನ್ನು ಯಾರು, ನಮ್ಮ ಮೇನ್ ಕಲರ್ಕ ಪ್ರಭಾಕರ್ ಭಟ್ ಇನ್ನು ಬಂದಿರ್ಲಿಲ್ಲ. ಅವರು ಮತ್ತೆ ಮೇನ್ ಗೆಸ್ಟ್ ಬಂದಿರ್ಲಿಲ್ಲ. ಸೊ ನಂದು ಆಗ್ತಾರೆ, ನಂದು ಟೋಟಲ್ 10 ಮಿನಿಟ್ಸ್ ಇತ್ತು ಅದು ಒಂದೇ ಡ್ಯಾನ್ಸ್. ಸೊ 10 ಮಿನಿಟ್ಸ್ ಅಲ್ಲಿ ಆಲ್ಮೋಸ್ಟ್ 5 ಮಿನಿಟ್ಸ್ ಆಗಿ ಅದು ದೇವಿಯ ಡ್ಯಾನ್ಸ್ ತಕೊಂಡಿದ್ದೆ. ಸೊ ಆ ಡ್ಯಾನ್ಸ್ ಅಲ್ಲಿ ಆಲ್ಮೋಸ್ಟ್ ಮಿಡಲ್ ಆಗಿ ಅದೊಂದು ಮೇನ್ ಪಾರ್ಟ್ ಬರುವಾಗಲೇ ಗೆಸ್ಟ್ ಬರ್ತಿದ್ದಾರೆ ಆ ಇದು ಸ್ಟೇಜಿಗೆ, ಸಾರಿ ಆಡಿಯನ್ಸ್ ಸೈಡ್ ಎಲ್ಲ. ಸೊ ಆಡಿಯನ್ಸ್ ಸೈಡ್ ಅಲ್ಲಿ ಎಲ್ಲರೂ ನಿಂತಿದ್ದಾರೆ, ಮಧ್ಯದಿಂದ ಭಟ್ರು ಬರ್ತಿದ್ದಾರೆ, ನಾನಲ್ಲಿ ಸ್ಟೇಜ್ ಅಲ್ಲಿ ಮಾಡ್ತಿದ್ದೇನೆ. ನಂಗೆ ಆ ಒಂದು ಫೀಲಿಂಗ್ ಈಗ ಸಹ ತುಂಬಾ ಇಷ್ಟ. ಅಂದ್ರೆ ಅವರು ಬಂದು ಕೂತಿದ್ರು, ಕೂತಾದ್ಮೇಲೆ ಸಹ ಅವರಿಗೆ ನಂದು ಡ್ಯಾನ್ಸ್ ಇಷ್ಟ ಆಗಿ, ಡ್ಯಾನ್ಸ್ ಆದ್ಮೇಲೆ ಬಂದು ನಾನು ಸೈಡ್ ಅಲ್ಲಿ ನಿಂತಿದ್ದೆ. ಅವಳು ಫಸ್ಟ್ ಮಾಡಿದವಳು, ಒಮ್ಮೆ ಕರೀರಿ ಅವಳನ್ನು ಅಂತ ಹೇಳಿದ್ರು. ಸೊ ಅದೊಂದು ಕರ್ದು ಅಲ್ಲಿ ಫ್ರಂಟ್ ಅಲ್ಲಿ ಅವ್ರು ಕೂತಿದ್ರಲ್ಲ ಆಡಿಯನ್ಸ್ ಸೈಡ್ ಅಲ್ಲಿ. ಸೊ ಕರ್ದು ಅವ್ರು ಬರೀ ಮಾತಾಡ್ಸಿದಷ್ಟೇ, ಚಂದ ಮಾಡ್ತೀಯಮ್ಮ ನೀನು. ಮತ್ತೆ ವಾಪಸ್ ಅಷ್ಟೇ, ಆಫ್ಟರ್ ದ ಡ್ಯಾನ್ಸ್ ಇದು ಸ್ಟೇಜ್ ಪ್ರೋಗ್ರಾಮ್ ಇರ್ತದಲ್ಲ. ಸೊ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಅವರದ್ದು ಅಧ್ಯಕ್ಷ ಭಾಷಣ, ಲಾಸ್ಟ್ ಭಾಷಣ. ಸೊ ಆ ಲಾಸ್ಟ್ ಭಾಷಣದಲ್ಲಿ ನನ್ನನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಅಂದ್ರೆ ಸ್ಟಾರ್ಟಿಂಗ್ ಆಗ್ತಿತ್ತು ಕಲ್ಚರಲ್ ಇರ್ತದೋ ಹೇಳಿದಾರೆ. ನಂಗೆ ಅದು ಎಂತ ಲೈನ್ ಅಂತ ನೆನಪಿಲ್ಲ, ಬಟ್ ಆ ಮೊಮೆಂಟ್ ನಂಗೆ ತುಂಬಾ ಇಷ್ಟ. ಅದು ಮಾಡ್ತಾ ಇರುವಾಗ ಅವ್ರು ಬಂದದ್ದು, ಮತ್ತೆ ಅವರು ಹೇಳಿದ್ದು, ಅವ್ರೊಂದು ಮಾತು ಹೇಳಿದ್ರೆ ಅದೊಂದು ಖುಷಿ ಅಲ್ಲ. ಸೊ ಅದೊಂದು ಎರಡು ಪಾಯಿಂಟ್ ಇಷ್ಟ, ಮ್ಯೂಸಿಕ್ ಮೆಮೊರೇಬಲ್. ಅಲ್ಲಿ ಮ್ಯೂಸಿಕ್ ಅಲ್ಲಿ ಈಗ ರೀಸೆಂಟ್ ಆಗಿ ನನ್ನ ಅಮ್ಮನ ಮ್ಯೂಸಿಕ್ ಇನ್ಸ್ಟಿಟ್ಯೂಷನ್ ಗೆ 10 ಇಯರ್ಸ್ ಆಯ್ತು. ಸೊ ದಶಮಾನೋತ್ಸವ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದ್ವಿ, ವಾರ್ಷಿಕೋತ್ಸವ ತರನೇ, ಬಟ್ 10 ವರ್ಷ ಅದಕ್ಕೆ ದಶಮಾನೋತ್ಸವ ಅಂತ. ಸೊ ಅದ್ರಲ್ಲಿ ನಂದು ಸೋಲೋ ಕಚೇರಿ ಇಟ್ಟಿದ್ರು ಅಮ್ಮ. ಸೊ ಮಗಳದ್ದು ಇರ್ಲಿ ಅಂತ. ಸೊ 1 ಗಂಟೆ ನಾನು ಒಬ್ಳೆ ಕಚೇರಿ ಕಾನ್ಸರ್ಟ್ ಕೊಟ್ಟಿದ್ದೆ. ಸೊ ಅದ್ರದ್ದು ಮೆಮೊರೇಬಲ್ ತುಂಬಾ, ಯಾಕಂದ್ರೆ ಅದ್ರಲ್ಲಿ ನಂಗೆ ಪಕ್ಕವಾದ್ಯದಲ್ಲಿ ಇದ್ದವರು ಎಲ್ಲ ತಮಿಳ್ನಾಡು ಆರ್ಟಿಸ್ಟ್. ತಮಿಳ್ನಾಡು ಗೊತ್ತಲ್ಲ ಎಷ್ಟು ಫೇಮಸ್ ಕ್ಲಾಸಿಕಲ್ ಇದಕ್ಕೆ ಅಂತ. ಅಲ್ಲಿ
ಅಲ್ಲಿಯ ನಮ್ಮೊಟ್ಟಿಗೆ ಬಂದ ಕಂಪನೀಸು ಅಷ್ಟೇ. ನಾನು ಹಾಡಿ ಸ್ವಲ್ಪ ಹಾಡಿದ್ರು ಅವ್ರು ಅದಕ್ಕೆ ಚಂದ ಕಂಪನಿ ಕೊಟ್ಟು ಸೆಟ್ ಮಾಡಿದ್ರು ಆ ಕಾನ್ಸರ್ಟ್ ಅಂತೂ. ಸೊ ಅದು ವಯಲಿನ್ ಆಗಿರ್ಬೋದು, ಮೃದಂಗ ಆಗಿರ್ಬೋದು, ಒಂದು ಘಟ. ಸೊ ಆ ಮೂರು ಇವರು ಸಹ ತಮಿಳ್ನಾಡಿನ ಆರ್ಟಿಸ್ಟ್ ನಾವು ಕರ್ಸಿದ್ದು. ಸೊ ಅವರು ತುಂಬಾ ಅಮ್ಮನಿಗೆ ಈಗ ಒಂದೇ 2 ಇಯರ್ಸ್ ಇಂದ ಬರ್ತಿದ್ದಾರೆ. ಅವ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ನಮಗೆ. ಸೊ ಅವರು ಈ ಫಂಕ್ಷನಿಗೂ ಬಂದು ಆ ನನ್ನ ಕಾನ್ಸರ್ಟಿಗೆ ಅಕಂಪನಿ ಮಾಡಿದ್ದು. ಸೊ ಆ ಫುಲ್ ಎಂಟೈರ್ ಕಾನ್ಸರ್ಟೇ ಚಂದ ಆಗಿತ್ತು ಅವ್ರು ಬಂದು. ಸೊ ಅದೊಂದು ತುಂಬಾ ಮೆಮೊರೇಬಲ್. ಆ, ಲಾಸ್ಟ್ ಡಿಸೆಂಬರ್, ಮೊನ್ನೆ ಡಿಸೆಂಬರ್ ಅಲ್ಲಿ. ಯಾರಾದ್ರೂ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಯಾರಾದ್ರೂ ಟಾನ್ಸ್ ಕೊಡ್ತಿದ್ರ, ಲೈಕ್ ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಬೋದಾ ಹಾಗೇನಾದ್ರು, ಅಥವಾ ಎಲ್ಲರೂ ಸಪೋರ್ಟಿವ್ ಇದ್ರ, ಲೈಕ್ ಸ್ಕೂಲಲ್ಲಿ ಟೀಚರ್ಸ್ ಏನಾದ್ರು ಹೇಳಿದ್ರ ಸ್ಟಡಿ ಮೇಲೆ ಮಾತ್ರ ಫೋಕಸ್ ಮಾಡು ಬೇರೆ ಯಾವ್ದು ಬೇಡ ಹಾಗೇನಾದ್ರು? ಆಮ್, ಹಾಗೆ ಪರ್ಟಿಕ್ಯುಲರ್ ಆಗಿ ಹೆಚ್ಚಿನವರು ಇದು ಪ್ರೈಸ್ ಮಾಡಿದವರೇ ಇದ್ದವರು. ಅಂದ್ರೆ ಯಾರು ನೆಗೆಟಿವ್ ಆಗಿ ಬ್ಯಾಕ್ ಹೇಳಿದ್ದು ಕೆಲವ್ದು ಬೇರೆಯವರಿಂದ ಕೇಳಿದೆ ನಂಗೆ, ಬಟ್ ಡೈರೆಕ್ಟ್ ಆಗಿ ಯಾರು ಹೇಳಿದವರಿಲ್ಲ. ಆಮ್, ಅಂದ್ರೆ ಅವರು ಕೆಲವು ಪ್ರೊಫೆಸರ್ಸ್ ಗೆ ಏನಿರ್ತದೆ ಅಂದ್ರೆ, ಅವರು ಅವರ ಸಬ್ಜೆಕ್ಟ್ ಅಲ್ಲಿ ಇವಳು ಒಟ್ಟು ಕ್ಲಾಸ್ ಅಲ್ಲಿ ಇವಳು ಹುಷಾರಿದ್ದಾಳೆ, ಬೇರೆದ್ ಮಾಡಿ ಎಲ್ಲಿ ಇವಳು ನನ್ನ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡುದಿಲ್ಲ, ಯಾಕೆ ಇವಳು ಹೀಗೆ ಆಗ್ತದೆ. ಬಿಕಾಸ್ ಬಟ್ ನಂಗೆ ಅದು ಇದ್ರೆ ನಂಗೆ ಇಷ್ಟ, ನನ್ನ ಪಾಯಿಂಟ್ ಆಫ್ ವ್ಯೂ ಹಾಗೆ. ಬಟ್ ಅವ್ರಿಗೆ ಎಂತ ಅಂದ್ರೆ, ಇವಳು ಎಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಇಟ್ಕೊಂಡು ನನ್ನ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ ತೆಗಿತಾಳೆ, ಅದೊಂದು ಮೇನ್ ಆಗಿರ್ತದೆ ಕೆಲವು ಲೆಕ್ಚರ್ಸ್. ಎಲ್ಲ ಲೆಕ್ಚರ್ಸ್ ನಾನು ಹೇಳುದಿಲ್ಲ, ಕೆಲವು lectures ಗೆ ಹಾಗಿರ್ತದೆ. ಸೊ ಅದ್ರಲ್ಲಿ ಒಬ್ರು ಅಂತಂದ್ರೆ ಡೈರೆಕ್ಟ್ ಆಗಿ ನಂಗೆ ಹೇಳಿದ್ರು ಇಂಜಿನಿಯರಿಂಗ್ ಟೈಮಲ್ಲಿ. ಸೊ ನೀ ಯಾಕೆ ನಾಳೆ ನೀನ್ ಅದಕ್ಕೆ ಹೋಗಲ್ಲ, ಯಾಕೆ ಇದಕ್ಕೆ ಬರ್ತೀನಿ ಇದು ಅದ್ರ ನೆಕ್ಸ್ಟ್ ಎಂತ ಹೇಳಿದಂದ್ರೆ, ಅದನ್ನ ಮಾಡಿಕೊಂಡು ಹೇಗೆ ಮಾಡ್ತೀನಿ, ನಾಡಿದ್ದು ನನ್ನ ಸಬ್ಜೆಕ್ಟ್ ಇರುದು, ನೀ ಅದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಾಯ್ತಾ, ಸುಮ್ನೆ ಹೀಗೆ ಡ್ಯಾನ್ಸ್ ಇದ್ದು ಅದ್ರ ಹಿಂದಿನ ದಿನ ಇದು ಮ್ಯೂಸಿಕ್ ಪ್ರೋಗ್ರಾಮ್ ಇದ್ದದ್ದು. ಸೊ ನೆಕ್ಸ್ಟ್ ಡೇ ಸೆಮ್ ಎಕ್ಸಾಮ್ ಅದು ಸಹ. ಇಂಟರ್ನಲ್ಸ್ ಆದ್ರೂ ಅದು ಓಕೆ, ನೆಕ್ಸ್ಟ್ ಡೇ ಅದು ಸಬ್ಜೆಕ್ಟ್ಸ್ ಮ್ಯಾಥ್ಸ್. ಬಟ್ ನಂಗೆ ಮ್ಯಾಥ್ಸ್ ಇಷ್ಟ ಅಲ್ಲ. ಸೊ ಅದು ಮ್ಯಾನೇಜ್ ಆಗಿತ್ತು. ಇಂಟರ್ನಲ್ಸ್ ಇಂದಲೇ ಅದನ್ನು ಓದಿ, ಇಂಟರ್ನಲ್ಸ್ ಇದ್ದದನ್ನೇ ಓವರ್ ಆಲ್ ಆಗಿ ಸೆಮ್ ಅಲ್ಲಿ ಓದ್ಲಿಕ್ಕೆ. ಸೊ ಕಷ್ಟ ಆಗ್ಲೇ ಇಲ್ಲ ಅಂತಲ್ಲ, ಪ್ರೀವಿಯಸ್ ಡೇ ಆಗೋದು ಸ್ವಲ್ಪ ಇದೇ ಆಗ್ತದೆ, ಬಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿತ್ತು. ಸೊ ಅದೊಂದು ಪಾಯಿಂಟ್. ಮತ್ತೆ ಪರ್ಟಿಕ್ಯುಲರ್ಲಿ ಹಾಗೆ ಒಂದೆರಡು ಲೆಕ್ಚರ್ಸ್ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿದ್ರು, ಮತ್ತೆ ಅಲ್ಲಿಗೆ ನಾನು ಗೊತ್ತಲ್ಲ ಹೇಳಿದ್ದನ್ನು ಅಲ್ಲಿಗೆ ಕೇಳಿ ಅಲ್ಲಿಗೆ ಬಿಟ್ಟಿದ್ದೆ. ಎಷ್ಟು ಸ್ಕೋರ್ ನಾನು ಬಂದದ್ದು? ಮಾಡುದು ಅಂತ 98 ಬಂದಿದೆ. So, ನೀವು ಕ್ಲಾಸಿಕಲ್ ಸಿಂಗರ್, ಹಾಗೆ ಬೇರೆ ಸ್ಟೈಲ್ ಇದ್ದು ಹಾಡನ್ನು ಸಹ ಹಾಡ್ತೀರಲ್ಲ. ಸೊ ಯಾವ್ದಾದ್ರು ನಿಮಗೆ ಇಷ್ಟ ಬಂದ ಹಾಡು, ಈಗ 2 ಲೈನ್ಸ್ ಹಾಡ್ಬೋದಾ? ಓಕೆ. ನಂಗೆ ಭಾವಗೀತೆ ತುಂಬಾ ಇಷ್ಟ ಹಾಡ್ಲಿಕ್ಕೆ, ಯಾವುದೇ ಟೈಮ್ ಅಲ್ಲಿ ಸಹ ಭಾವಗೀತೆ ತುಂಬಾ ಇಷ್ಟ ಆಗ್ತದೆ. ಸೊ ಅದ್ರಲ್ಲಿ ನಂಗೆ ಫೇವ್ರೆಟ್ ಸಾಂಗ್ ಅಂದ್ರೆ ತೂಗು ಮಂಚದಲ್ಲಿ ಕೂತು. ಯಾವತ್ತು ಬೋರ್ ಆಗುವಾಗ ಅದನ್ನ ಹಾಡ್ತಾ ಇರ್ತೇನೆ. ಸೊ ಅದನ್ನೊಂದು 2 ಲೈನ್. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು ಆಡುತ್ತೀಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು ಆಡುತ್ತೀಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು. ಸೆರಗ ಬೆರಳಿನಲ್ಲಿ ಸುತ್ತಿ ಜಡಿಯ ತುದಿಯ ಕೆನ್ನೆಗೊತ್ತಿ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು. ತೂಗು ಮಂಚದಲ್ಲಿ ಕೂತು.
ವಾವ್, ವಾಯ್ಸ್ ತುಂಬಾ ಚೆನ್ನಾಗಿ ಕೇಳಿಸ್ತದೆ, ಗೂಸ್ ಬಂಪ್ಸ್ ಬರ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಲೈಕ್ ಹೆಚ್ಚಿನವರು ಮ್ಯೂಸಿಕ್ ಎಲ್ಲ ಮಾರ್ನಿಂಗ್ 5 o'clock ಆ ರೀತಿಗೆಲ್ಲ ಪ್ರಾಕ್ಟೀಸ್ ಮಾಡೋದನ್ನ ಕೇಳಿದ್ದೇನೆ. ನೀವು ಹೇಗೆ, ಲೈಕ್ ಮಾರ್ನಿಂಗ್ ಆರ್ ನೈಟ್? ನೀ ಹೇಳುವಾಗ ನಂಗೆ ಅಮ್ಮ ಹೇಳಿದೆ ನೆನಪಾಗ್ತದೆ. ಅಮ್ಮ ಯಾವತ್ತು ಅಂದ್ರೆ ಮ್ಯೂಸಿಕ್ ಅದು ನಾನು ಎಕ್ಸಾಮ್ ಕಟ್ಟಿದ್ದೇನಲ್ಲ, ಸೊ ಜೂನಿಯರ್ ಸೀನಿಯರ್ ಎರಡು ಆಗಿದ್ದು. ಸೊ ಸೀನಿಯರ್ ಎಕ್ಸಾಮ್ ನಾಡಿದ್ದಿನೇನು ಇರುವಾಗ ಅಂತ ಹೇಳುವಾಗ ಅಮ್ಮ ಹೇಳ್ತಿದ್ರು, ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ಕಲಿ, ಆಗ ನೆನಪು ಉಳಿತದೆ. ಬಿಕಾಸ್ ಎಕ್ಸಾಮ್ ಅಂತ ಬರುವಾಗ ವಿದೌಟ್ ಬುಕ್ ಹಾಡ್ಬೇಕಲ್ಲ, ಸೊ ಅಲ್ಲಿ ನೆನಪು ಉಳಿತದೆ, ನೀನು ಹಾಡು ಹಾಗೆ ಬೆಳಿಗ್ಗೆ ಏಳು ಅಂತ. ಆಕ್ಚುಲಿ ಬೆಳಿಗ್ಗೆ ನಾನು ಮಾರ್ನಿಂಗ್ ಪರ್ಸನ್ ಅಂದ್ರೆ ಈಗ ಇವತ್ತು ಎಕ್ಸಾಮ್ ಇದ್ರು ಸಹ ನಾನು ಹಿಂದಿನ ದಿನ ಜಸ್ಟ್ ಒಂದು ಮ್ಯಾಕ್ಸ್ 11 ತನಕ ಕೂರ್ತೇನೆ ಅಷ್ಟೇ. ನೈಟ್ ನಂಗೆ 12 ಎಲ್ಲ ಓದ್ಲಿಕ್ಕೆ ಆಗುದಿಲ್ಲ, ನೈಟ್ ಪರ್ಸನ್ ಅಲ್ಲ. ಸೊ ಬೆಳಿಗ್ಗೆ ಬೇಗ ಎದ್ದು 4 ಗಂಟೆಗೆಲ್ಲ ಎದ್ದು ಓದುದಿದ್ರೆ ಓದಿ ಆಗಿದ್ರೆ ಸೊ 4 ಗಂಟೆಗೆ ಹೇಳ್ತೇನೆ. ಸೊ ಅದೇ ತರ ಮ್ಯೂಸಿಕ್ ಸಹ ಅಮ್ಮ ಹೇಳಿದ್ದಕ್ಕೆ ಅಂತ ಕೆಲವು ಸಲ ಬೇಗ ಎದ್ದು ಹಾಡಿದ್ದೇನೆ. ಬಿಟ್ರೆ ಅದು ಅಷ್ಟು ಪ್ಯಾಷನ್ ಇಂಟ್ರೆಸ್ಟ್ ನಿದ್ದೆ ತುಂಬಾ ಇಷ್ಟ ನನಗೆ. ಸೊ ಟ್ರೈ ಮಾಡಿದ್ದೇನೆ ಎಷ್ಟು ಅಮ್ಮ ಕೆಲವು ಸಲ ಒತ್ತಾಯ ಮಾಡಿ ಎಳ್ಕೊಂಡು ಏಳಿಸಿ, ಕಲಿ ಇವತ್ತು ನೋಡೆ ಎಂತ ಆಗುದಿಲ್ಲ ಅಂತ ಬೈಕೊಂಡು ಎದ್ದು ಮತ್ತೆ ಕಷ್ಟಪಟ್ಟು ಒಂದು 5 ಗಂಟೆಯಿಂದೆಲ್ಲ ಸ್ಟಾರ್ಟ್ ಮಾಡಿದ್ದೇನೆ. ಕೆಲವ್ದು ಅದೇ ಒಂದು ಮೇಯ್ನ್ ಆಗಿ ಮ್ಯೂಸಿಕ್ ಎಕ್ಸಾಮ್ ಟೈಮ್ ಅಲ್ಲಿ 5 ಗಂಟೆಗೆ ಎದ್ದು ಕಲಿತಿದ್ದೆ ಕೆಲವು ಸಲ. ಮತ್ತೆ ಹೇಳುದಿದ್ರೆ ಇವತ್ತು ಪ್ರೋಗ್ರಾಮ್ ಇದೆ ಅಂತ ಬರುವಾಗ ಆ ಪ್ರೋಗ್ರಾಮ್ ಟೈಮ್ ಅಲ್ಲಿ ಅಷ್ಟೇ ಲಾಸ್ಟ್ ಮೂಮೆಂಟ್ ಪ್ರಾಕ್ಟೀಸ್ ನಂದು. ಸೊ ಪ್ರೋಗ್ರಾಮ್ ಇರುದೆ ಅಂತ ಆಗುವಾಗ ಆ ದಿನ ಬೆಳಿಗ್ಗೆ 6 ಗಂಟೆಗೆಲ್ಲ ಎದ್ದು ಕಷ್ಟಪಟ್ಟಿದ್ದು ಟ್ರೈ ಮಾಡಿ. ಬಟ್ ಆಕ್ಚುಲಿ ಸ್ಪೀಕಿಂಗ್ ಬೆಳಿಗ್ಗೆ ಒಳ್ಳೆ ಮೂಡ್ ಇರ್ತದೆ, ಬಟ್ ಒಳ್ಳೆ ವೆದರ್ಸ್ ಇದು ಕರೆಕ್ಟ್ ಆಗಿ ನೋಡಿದ್ರೆ ಬೆಳಿಗ್ಗೆ ಒಳ್ಳೆ ಟೈಮ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ರೆಡಿ. ಈಗ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಉಂಟು ಅಂತ ಇದ್ರೆ ಪ್ರಿಪರೇಷನ್ ಹೇಗಿರ್ತದೆ ನಿಮ್ಮ? ಪ್ರಿಪರೇಷನ್ ಅಂತ ಬರುವಾಗ ನಂಗೆ ನೆನಪಾಗೋದು ಅಂದ್ರೆ ಲಾಸ್ಟ್ ಮೂಮೆಂಟೇ ಅಂದ್ರೆ ಟ್ರೈ ಮಾಡ್ತೇನೆ ಮೊದ್ಲೇ ಪ್ರಿಪೇರ್ ಆಗ್ಲಿಕ್ಕೆ ಇದು ಅಂತ. ಅಂದ್ರೆ ಅದು ಡಿಪೆಂಡ್ಸ್. ಈಗ ನಂಗೆ ಸಾಂಗ್ ಈಗ ನಾಡಿದ್ದು ಹಾಡ್ಲಿಕ್ಕೆ ಇರುದು ಇಷ್ಟನ್ನಾರ ಕಲಿಯದ ಸಾಂಗ್ ಅಂದ್ರೆ ಮೊದ್ಲೇ ಸ್ಟಾರ್ಟ್ ಮಾಡ್ಬೇಕಿತ್ತು. ಬಿಕಾಸ್ ಆಫ್ ಕೋರ್ಸ್ ಹೊಸ ಸಾಂಗ್ ಅಲ್ಲ, ಜಾಸ್ತಿ ಪ್ರಾಕ್ಟೀಸ್ ಬೇಕಾಗ್ತದೆ. ಅದ್ರಲ್ಲಿ ಈಗ ಸಾಂಗ್ ಮೊದ್ಲೇ ಗೊತ್ತಿರುದು ಬೇರೆ ಸ್ಟೇಜ್ ಹಾಡಿದ ಸಾಂಗ್ ಅಂತ ಆದ್ರೆ ಲಾಸ್ಟ್ ಮೂಮೆಂಟ್ ವಾಪಸ್ ಒಂದ್ 2-3 ಸಲ ಹಾಡಿ ಸ್ಟೇಜಿಗೆ ಹೋಗ್ತೇನೆ ಡೈರೆಕ್ಟ್ ಆತರ. ಅದೇ ಹೊಸ ಸಾಂಗ್ ಅಂತ ಆದ್ರೆ ಸಾಧಾರಣ 1 ಮಂತ್ ಆರ್ 1 ಮಂತ್ 15 ಡೇಸ್ ಮುಂಚೆ ಹೊಸ ಸಾಂಗ್ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿ ಅದನ್ನ ಪ್ರಿಪೇರ್ ಆಗಿ ಮತ್ತೆ ಹೋಗ್ತೇನೆ. ಈಗ ಎಂ.ಟೆಕ್ ಮಾಡ್ತಿದ್ದೀರಿ, ನಿಮಗೆ ಎಂ.ಟೆಕ್ ಮಾಡ್ಬೇಕಂತ ಹೇಗೆ ಆಸೆ ಬಂತದೆ? ಕಂಪನಿಗೆ ನೀವು ಅಷ್ಟು ಇಂಟ್ರೆಸ್ಟ್ ತೋರಿಸ್ತೀರಲ್ಲ, ಸೊ ಯಾಕೆ ಕಂಪನಿ ಬೇಡ, ಲೆಕ್ಚರರ್ ಆಗ್ಬೇಕು ಅಂತ? ಲೆಕ್ಚರರ್ ಆಗ್ಬೇಕಾ ಅವ್ರು ಇನ್ನು ಕಂಪನಿಗೆ ಸೇರ್ತೀರಾ? ಹೇಗೆ ಪ್ಲಾನ್ಸ್ ಏನು ಫ್ಯೂಚರ್ ಇತ್ತು? ಆಕ್ಚುಲಿ ನಂಗೆ ಕಂಪನಿ ಅಂತ ಇದರಿಂದ ಜಾಸ್ತಿ ಪ್ರೊಫೆಷನ್ ಟೀಚಿಂಗ್ ಜಾಸ್ತಿ ಇಂಟ್ರೆಸ್ಟ್. ಪ್ರೊಫೆಸರ್ ಆಗಿ ಹೋಗ್ಲಿಕ್ಕೆ, ಇಂಜಿನಿಯರಿಂಗ್ ಕಾಲೇಜಸ್ಗೆ ಪ್ರೊಫೆಸರ್ ಆಗಿ ಹೋಗ್ಲಿಕ್ಕೆ ಆ ಇಂಟ್ರೆಸ್ಟ್ ನಂಗೆ ಆಕ್ಚುಲಿ ಅಪ್ಪನಿಂದ ಬಂದದ್ದು ಅಂತ ಹೇಳ್ಬೋದು. ಬಿಕಾಸ್ ಅವರು ಇಂಜಿನಿಯರಿಂಗ್ ಮಾಡಿದ್ದು ಇ.ಎನ್.ಸಿ. ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಆಗ ಎಂ.ಟೆಕ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಇಂಜಿನಿಯರಿಂಗ್ ಆದಾಗೆ ನಿಮ್ಗೆ ಡೈರೆಕ್ಟ್ ಟೀಚಿಂಗ್ ಆಪರ್ಚುನಿಟಿ ಇತ್ತು. ಬಟ್ ಈಗ ಹಾಗೆ ಅಲ್ಲಲ್ಲ, ಎಂ.ಟೆಕ್ ಆಗ್ಲೇಬೇಕು. ಮತ್ತೆ ಎಂ.ಟೆಕ್ ಹೇಳಿದ್ರೆ ನಂಗೆ ಅದೇ ಓದ್ಲಿಕ್ಕೆ ವಾಪಸ್ ಅಂತ ಬರುವಾಗ ಎಂತ ಕಷ್ಟ ಅಂತ ಅನಿಸ್ಲಿಲ್ಲ. ಬಿಕಾಸ್ ಓದುದು ಅದೊಂದು ಇಂಟ್ರೆಸ್ಟ್ ನಂಗೆ ಅದು ಸಹ. ಸೊ ಎಂ.ಟೆಕ್ ದೊಡ್ಡ ಕಷ್ಟ ಅಂತ ಆಗ್ಲಿಕ್ಕೆ 2 years ಕೋರ್ಸ್ ಅಲ್ಲ, ಸೊ ಅದನ್ನ ಮಾಡಿ ಮುಗಿಸುವ. ಬಿಕಾಸ್ ಅದೇ ಒಂದು ಮೇನ್ ನನಗೆ ಟೀಚಿಂಗ್ ಪ್ಯಾಷನ್ ಇರುವ ಕಾರಣ. ಈಗ ಸಹ ಅಷ್ಟೇ, ಈಗ ಫಸ್ಟ್ ಇಯರ್ ಎಂ.ಟೆಕ್ ಮುಗಿತಾ ಬಂತು, ಇನ್ನೊಂದು ವರ್ಷ ಆದ್ಮೇಲೆ ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಕಂಪನಿಯ ಟೀಚಿಂಗ್ ಅಂತ ಬರುವಾಗ ಟೀಚಿಂಗ್ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದು. ಸೊ ಟೀಚಿಂಗ್ ಅಂತ ಬರುವಾಗ ಎಂ.ಟೆಕ್ ಮಾಡ್ಲೇಬೇಕು. ಸೊ ಅದೊಂದು ಪಾಯಿಂಟ್, ಅದೇ ಎಂ.ಟೆಕ್ ಅಂತ ಬರ್ಲಿಕ್ಕೆ. ಹಾಗೆ ಎಂ.ಟೆಕ್ ಇಂಟ್ರೆಸ್ಟ್ ಬಂದು ಪ್ರೊಫೆಸರ್ ಆಗ್ಬೇಕಂತ ಆ ಒಂದು ಗೋಲಿಗಾಗಿ ಎಂ.ಟೆಕ್ ಮಾಡ್ತಾರೆ. ಈಗ ವೀಕೆಂಡ್ ಅಲ್ಲಿ ಸಹ ನೀವು ಕ್ಲಾಸ್ ಮಾಡ್ತೀರಿ ಎಂ.ಟೆಕ್ ಜೊತೆ, ಭರತನಾಟ್ಯಂ ವೀಕೆಂಡ್ ಅಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತೀರಿ? ಲೈಕ್ ಎಂ.ಟೆಕ್ ನಮಗೆ ಅಲ್ಲಿ ಪ್ರತಿ ಪ್ರಾಜೆಕ್ಟ್ಸ್ ವೀಕ್ ಎಲ್ಲ ಇರ್ತದೆ ಹಾಗೆ. ಪ್ರಾಜೆಕ್ಟ್ ಇದು ಆಗ್ತಾ ಇರ್ತದೆ, ಮಾಡ್ತಾ ಇರ್ತಾನೆ. ಪ್ರತಿ ವೀಕ್ ಸಹ ವೀಕೆಂಡ್ ಫ್ರೀ ಅಂದ್ರೆ ಬೋತ್ ಸ್ಯಾಟರ್ಡೆ ಸಂಡೇ ನಂಗೆ ಲೀವ್ ಇರ್ತದೆ ಕಾಲೇಜಲ್ಲಿ.
ಸೊ ಆ ಇದಲ್ಲಿ ಯಾವಾಗ ಮನೆಗೆ ಬರ್ತೀನಿ ಅಂತ ಇರ್ತದಲ್ಲ ಅಫ್ಕೋರ್ಸ್ ಹಾಸ್ಟೆಲ್ ಅಲ್ಲಿ ಇರೋರಿಗೆ. ಸೊ ಫ್ರೈಡೆ ಸಂಜೆ ಆಗ್ಬೇಕಿದ್ರೆ ನಾನು ಮನೆಗೆ ರೀಚ್ ಆಗ್ತೇನೆ. 3 hours ಜರ್ನಿ ಅಷ್ಟೇ ಅಲ್ಲಿಂದ ಕಾಲೇಜಿಂದ. ಸೊ ಫ್ರೈಡೆ ನೈಟ್ ಸಂಜೆ ಬಂದು ಸ್ಯಾಟರ್ಡೆ ಈವ್ನಿಂಗು ಡ್ಯಾನ್ಸ್ ಕ್ಲಾಸ್ ಮಾಡ್ತೇನೆ ಇಲ್ಲಿ ಊರಲ್ಲಿ. ಸೊ ಅದೊಂದು ಖುಷಿ, ಡ್ಯಾನ್ಸ್ ಕ್ಲಾಸ್ ಮಾಡುದು ಸಹ ಮಕ್ಕಳನ್ನು ಅವರನ್ನು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡುದು. ಆಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಂದ್ರೆ ಓ ಡ್ಯಾನ್ಸ್ ಹೇಳಿಕೊಡ್ಲಿಕ್ಕೆ ಇಷ್ಟು ಕಷ್ಟ ಉಂಟಾ ಅಂದ್ರೆ ಗೊತ್ತಲ್ಲ. ಮೇನ್ ಆಗಿ ಭರತನಾಟ್ಯ ಅಂತ ಬರುವಾಗ ಆ ಸ್ಟಾರ್ಟಿಂಗ್ ಸ್ಟೆಪ್ಸ್, ತಟ್ಟಡು ಹೇಳ್ತೇವಲ್ಲ, ಅದ್ರೊಂದು ಹೀಗೆ ಕೂರಿಸಿ ಅದನ್ನು ಮಾಡಿಸುದು ಅದೊಂದು ಹೆವಿ ಟಫ್ ಕೆಲಸ. ಮತ್ತೊಂದು ಎಂತ ಅಂದ್ರೆ ಅಲ್ಲಿ ಜಾಯಿನ್ ಆಗೋ ಸ್ಟೂಡೆಂಟ್ಸ್ ಅಷ್ಟೇ, ದೊಡ್ಡವರು ಇರುದಿಲ್ಲ, ಪಕ್ಕ ಕರ್ತವ್ರು ಎಲ್ರು ಒಂದೇ ಏಜ್ ನವ್ರು ಸಿಗುದಿಲ್ಲ. ಸೆಕೆಂಡ್ನವ್ರು ಇದ್ದಾರೆ, ಫಿಫ್ತ್ನವ್ರು ಇದ್ದಾರೆ, ಏಯ್ತ್ನವ್ರು ಇದ್ದಾರೆ, ಒಬ್ರೊಬ್ರ ಮೆಂಟಾಲಿಟಿ ಒಂದೊಂದ್ ತರ. ಸೊ ಅವರ ಇದಕ್ಕೆ ನಾವು ತಲೆ ನಮಗೆ ಗೊತ್ತುಂಟು ಅಂತ ಹೇಳಿ ಅದನ್ನ ಟಕ್ ಅಂತ ಹೇಳಿಕೊಟ್ರೆ ಅವರು ತೆಕೊಳ್ಳುವ ಇದ್ರಲ್ಲಿ ಇರುದಿಲ್ಲ. ಸೆಕೆಂಡ್ ಅವಳಿಗೆ ಅವಳ ಲೆವೆಲ್ಗೆ ಇಳಿದು ಹೇಳಿಕೊಡ್ಬೇಕಾಗ್ತದೆ. ಇದು ಹೀಗೆ ರೈಟ್ ಕಾಲ್, ಇದು ಕೆಲವು ಸಲ ರೈಟ್ ಕಾಲ್ ಲೆಫ್ಟ್ ಕಾಲೇ ಅವಳಿಗೆ ಕನ್ಫ್ಯೂಸ್ ಆಗ್ತದೆ. ಅಂದ್ರೆ ಅಷ್ಟು ತೆಕೊಳ್ಳುವ ಇದ್ರಲ್ಲಿ ಅವಳು ಇಲ್ಲ. ಬಿಕಾಸ್ ಹಾಗೆ ಒಬ್ರೊಬ್ರ ಇದು ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು ನನಗೆ ಮೇನ್ ಆಗಿ. ಅದೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋಳು ಒಬ್ಳು ಜೂನಿಯರ್ ಮೋಸ್ಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಮತ್ತೆ ಬೇರೆಯವರೆಲ್ಲ ಫಿಫ್ತ್ ಸಿಕ್ಸ್ತ್ ಸ್ವಲ್ಪ ಬೇಗ ತಗೊಳ್ತಾರೆ, ಅವರಿಗೆ ಅರ್ಥ ಆಗ್ತದೆ ಬೇಗ. ಸೊ ಅದೊಂದು ಚಾಲೆಂಜಿಂಗ್ ಅಂತ ಅನ್ಸ್ತು. ಬಟ್ ಈಗ ಅದ್ರಲ್ಲಿ ತುಂಬಾ ಅಂದ್ರೆ ಅವರೊಂದು ಸ್ವಲ್ಪ ತಟ್ಟಡೋ ಕಳಿತು ನೆಕ್ಸ್ಟ್ ಸ್ಟೇಜಸ್ ಗೆ ಬಂದ್ರು. ಬಿಕಾಸ್ ಸ್ಟಾರ್ಟ್ ಮಾಡಿ ಒಂದು 5 months ಆಯ್ತು ಡ್ಯಾನ್ಸ್ ಕ್ಲಾಸ್. ಸೊ ಅದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಬಂದ ಕಾರಣ ಅವರಿಗೆ ಸ್ವಲ್ಪ ಸ್ಟಾರ್ಟಿಂಗ್ಸ್ ಗೊತ್ತಾಯ್ತು. ಆಮ್, ಅದ್ರಲ್ಲಿ ಅದೇ ವಾಪಸ್ ಹೇಳುದಿದ್ರೆ ಈಗ ಒಂದು ಇಷ್ಟು ಜನ ಇದ್ರೆ ಅದ್ರಲ್ಲಿ ಒಬ್ರು ಬಂದು ಜಾಯಿನ್ ಆಗುವಾಗ ವಾಪಸ್ ಅವರಿಗೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಇವರೊಟ್ಟಿಗೆ ಸೇರಿಸ್ಲಿಕ್ಕೆ ಆಗುದಿಲ್ಲ. ಅದೊಂದು ಇನ್ನೊಂದು ಚಾಲೆಂಜಿಂಗ್ ಬರ್ತದೆ. ಕ್ಲಾಸ್ ಅಂತ ಬರುವಾಗ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಇರುದೇ ಅಲ್ಲ. ಸೊ ಅದನ್ನ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗ್ತದೆ. ಬಟ್ ಓಕೆ, ಅದ್ರಲ್ಲಿ ಒಂದು ಖುಷಿ ಉಂಟು ಡ್ಯಾನ್ಸ್ ಹೇಳಿಕೊಡುದು. ಬಿಕಾಸ್ ನಂಗೆ ಆ ಹೇಳಿಕೊಡುದು ಅಂದ್ರೆ ಅಲ್ಲಿಂದಲೇ ಬಂದಿದೆ ಆ ಟೀಚಿಂಗ್ ಅಂತ. ಸೊ ಅಲ್ಲಿ ಸಹ ಟೀಚಿಂಗ್, ಇಲ್ಲಿ ಸಹ ಟೀಚಿಂಗ್, ಅದನ್ನ ಮ್ಯಾನೇಜ್ ಮಾಡೋ ಆ ಟೀಚಿಂಗ್ ಹೇಳೋ ಪ್ಯಾಷನ್ ಇರುವ ಕಾರಣ. ಸೊ ಮ್ಯೂಸಿಕ್ ಆದ್ರೂ ಡ್ಯಾನ್ಸ್ ಆದ್ರೂ, ಮ್ಯೂಸಿಕ್ ನನ್ನ ಅಮ್ಮನ ಮ್ಯೂಸಿಕ್ ಕ್ಲಾಸ್ ಇರುವ ಕಾರಣ ಅಲ್ಲಿ ಸಹ ಟೀಚ್ ಮಾಡ್ತೇನೆ. ಸೊ ಮ್ಯೂಸಿಕ್ ಅಲ್ಲಿ ಹೇಳ್ಕೊಡ್ತೇನೆ. ನಂದೊಂದು ಟಾರ್ಗೆಟ್ ಅಮ್ಮೆಯಿಂದ ಬಂದದ್ದು. ಸೊ ಅಮ್ಮನ ಸ್ಟೂಡೆಂಟ್ಸ್ ಅಮ್ಮ ನಂಗೆ ಕೆಲವರನ್ನು ಭಾವಗೀತೆ ನೀನ್ ಹೇಳಿಕೊಡು ಅಂತ ಬಿಟ್ಬಿಡ್ತಾರೆ ಹಾಗೆಲ್ಲ. ಸೊ ಅಲ್ಲಿ ಮ್ಯೂಸಿಕ್ ಹೇಳಿಕೊಡ್ತೇನೆ. ಅದು ಸಂಡೇ ಆರ್ ಸ್ಯಾಟರ್ಡೆ, ಅಲ್ಲಿ ಸಹ ಸ್ಯಾಟರ್ಡೆ ಸಂಡೇ ಅಮ್ಮ ಮಾಡ್ತಾರೆ. ಸೊ ಅಮ್ಮನೊಟ್ಟಿಗೆ ಅಲ್ಲಿ ಸಹ ಹೋಗ್ತೇನೆ. ಸ್ಯಾಟರ್ಡೆ ಸಂಜೆ ನಂದು ಡ್ಯಾನ್ಸ್ ಕ್ಲಾಸ್ ಮಾಡ್ತೇನೆ. ಹಾಗೆ ಮ್ಯಾನೇಜ್ ಆಗ್ತಾ ಮತ್ತೆ ಮಂಡೇ ಫಸ್ಟ್ ಬಸ್ಸಿಗೆ ಹೋಗುದು. ರಿಟರ್ನ್ ಟು ಕಾಲೇಜ್. ಇದರ ಜೊತೆ ಇನ್ಸ್ಟಾಗ್ರಾಮ್ ಚಾನೆಲ್ಸ್, ಸಾರಿ ಇನ್ಸ್ಟಾಗ್ರಾಮ್ ಪೇಜ್ ಉಂಟು. ಸೊ ಅಲ್ಲಿ ಹೇಗೆ ನಡೀತಾ ಉಂಟು? ಅದಕ್ಕೆ ಶೂಟಿಂಗ್ ಯಾವಾಗ ಮಾಡ್ತೀರಿ? ಅದೇ ಅದೇ ಆಕ್ಚುಲಿ ಅದು ಇದೇ ದಿನ ಹಾಗೆಂತ ನಾನು ಪರ್ಟಿಕ್ಯುಲರ್ ಆಗಿ ಇಟ್ಕೊಳ್ಳುದಿಲ್ಲ. ಯಾವಾಗ ಇಂಟ್ರೆಸ್ಟ್ ಬರ್ತದೆ. ಬಟ್ ಮತ್ತೆ ಯಾವಾಗ ಕಾಲೇಜಲ್ಲಿ ಸ್ಟ್ರೆಸ್ ಇದು ಉಂಟು ಅಂತ ಅಷ್ಟು ವರ್ಕ್ಸ್ ಇಲ್ಲ ಅಂತ ಆ ಒಂದು ಟೈಮ್ ಬರುವಾಗ, ಮತ್ತೆ ಹಾಸ್ಟೆಲ್ ಅಲ್ಲಿ ಒಂದು ಖಾಲಿ ರೂಮ್ ಉಂಟು, ಯೂಸ್ ಇಲ್ಲದ ರೂಮ್. ಸೊ ಅಲ್ಲಿ ಹೋಗಿ ರೆಕಾರ್ಡಿಂಗ್ ಮಾಡ್ತೇನೆ. ಸೊ ಯಾರು ಇರುವುದಿಲ್ಲ, ಸೈಲೆಂಟ್ ಇರ್ತದಲ್ಲ. ಸೊ ಅಲ್ಲಿ ಟ್ರೈ ಮಾಡ್ತೇನೆ. ಮನೆಗೆ ಬಂದಿರುವಾಗ ಮನೆಯಲ್ಲಿ ಎಲ್ಲಾದ್ರೂ ಅದೇ ಟೈಮ್ ಬಂದ್ರೆ, ಇಂಟ್ರೆಸ್ಟ್ ಬಂದ್ರೆ, ಸೊ ಮನೆಯಲ್ಲಿ ನಮ್ದು ಓಲ್ಡ್ ಹೋಮ್ ತರ, ಅಂದ್ರೆ ಹಳೆ ಕಾಲದ ಮನೆ. ಸೊ ಅಲ್ಲಿ ಪ್ಲೇಸಸ್ ಮೇಲೆ ಅಟ್ಟದಲ್ಲೆಲ್ಲ ಚಂದ ಇರ್ತದೆ. ಸೊ ಅಲ್ಲಿ ಮಾಡಿ ಅಲ್ಲಿ ಕೂತು ಒಂದು ಟ್ರೈಪಾಡ್ ಉಂಟು ನನ್ನ ಹತ್ರ. ಸೊ ಅದ್ರಲ್ಲಿ ಫೋನ್ ಫಿಕ್ಸ್ ಮಾಡಿ ವಿಡಿಯೋ ಮಾಡಿ ಹಾಕ್ತೇನೆ. ಯಾವ್ದು ಎಡಿಟಿಂಗ್ ಜಾಸ್ತಿ ಮಾಡುದಿಲ್ಲ, ಜಸ್ಟ್ ನ್ಯಾಚುರಲ್ ತಕೊಂಡ್ ಮಾಡುದಷ್ಟೇ. ಎಡಿಟಿಂಗ್ ಅಲ್ಲಿ ಭಯಂಕರ ಪ್ರೋ ಅಂತ ಅಲ್ಲ ನಾನು, ಆದಷ್ಟು ಮಾಡಿ ಡೈರೆಕ್ಟ್ ಅಪ್ಲೋಡ್ ಮಾಡ್ತೇನೆ ಅಷ್ಟೇ. ಮತ್ತೆ ಮೇನ್ ಆಗಿ ನಾನು ವ್ಯೂಸಿಗೆ ಇದಕ್ಕೆ ಅಂತೆಲ್ಲ ನಾನು ಇನ್ಸ್ಟಾ ಪೇಜ್ ಸ್ಟಾರ್ಟ್ ಮಾಡಿದ್ದು ಅಲ್ಲ. ಅದೊಂದು ಮೆಮೊರಿಗೆ ಇರ್ತದೆ ಆ ಒಂದು ಟೈಮ್, ಆ ಮೊಮೆಂಟ್ಸ್ ಅದು ಇನ್ನೊಮ್ಮೆ ಸಿಗುದಿಲ್ಲ. ಸೊ ಈಗ ಹಾಸ್ಟೆಲ್ ಆದ್ರೆ ಅಷ್ಟೇ, ಹಾಸ್ಟೆಲ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಇನ್ 2 ತಿಂಗಳಲ್ಲಿ ಮೋಸ್ಟ್ ನಾನು ಹಾಸ್ಟೆಲ್ ಬಿಡುವ ಟೈಮ್ ಆಯ್ತು. ಬಟ್ ಆ ವಿಡಿಯೋ ಯಾವತ್ತು ನನ್ನ ಇನ್ಸ್ಟಾ ಫೀಡ್ ಅಲ್ಲಿ ಇರ್ತದೆ. ಸೊ ಅದ್ ಯಾವತ್ ನೋಡಿದ್ರು ಆ ಹಾಸ್ಟೆಲ್ ಅಲ್ಲಿ ಆ ಮೊಮೆಂಟ್ಸ್, ಅವಳು ರೂಮ್ಮೇಟ್ ಮಾಡಿದ್ದು, ಅದೆಲ್ಲ ಒಂದು ಮೆಮೊರಿ ಅಲ್ಲ. ಸೊ ಅದನ್ನ ಮಾಡ್ತಾ ಮಾಡ್ತಾ ಅದೊಂದು ಖುಷಿ ಇರ್ತದೆ ಅಂತ. ಸೊ ಫ್ರೀ ಟೈಮ್ ಅಲ್ಲಿ ಟೈಮ್ ಮಾಡಿ ಮಾಡ್ತೀನಿ. So the Instagram page is Kala Sinchana, right? ಕಲಾಸಿಂಚನ. ಹಾಗೆ ಅವರ ಸಿಂಗಿಂಗ್, ಡ್ಯಾನ್ಸಿಂಗ್ ರೀಲ್ಸ್ ಎಲ್ಲ ಉಂಟು, ಹೋಗಿ ಫಾಲೋ ಮಾಡಿ, ನೋಡಿ, ಸಪೋರ್ಟ್ ಮಾಡಿ. ಅದ್ರ ಜೊತೆ ಈಗ ನಮ್ದು ಅಮ್ಮಂದು ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ಸ್ ಉಂಟು. ಅಮ್ಮನ ಮ್ಯೂಸಿಕ್ ಸ್ಕೂಲ್ ಹೆಸರೇ ನನ್ನ ಹೆಸರು, ಸ್ವರ ಸಿಂಚನ ಮ್ಯೂಸಿಕ್ ಸ್ಕೂಲ್ ಅಂತ.
ಅದು ಆಕ್ಚುಲಿ ನಂದು ಅಂತ ಒಂದು, ಮತ್ತೊಂದು ಸಿಂಚನ ಅಂದ್ರೆ ಮೀನಿಂಗ್ಸ್ ಅಷ್ಟೇ, ಸ್ಪ್ರಿಂಕ್ಲಿಂಗ್ ಅಂತ. ಸ್ಪ್ರಿಂಕ್ಲಿಂಗ್ ಅಂದ್ರೆ ಸ್ವರ ಸ್ಪ್ರಿಂಕ್ಲಿಂಗ್, ಸೊ ಅದು ಒಳ್ಳೆ ಮ್ಯಾಚ್ ಆಗ್ತದೆ ಆ ವಿಷಯದಲ್ಲಿ ಸಹ ಅಂತ ಬಂದು ಆ ಹೆಸರಿಡುವ ಅಂತ, ಮತ್ತೆ ಮಗಳ ಹೆಸರು ಆಗ್ತದೆ ಅಂತ ಒಂದು. ಸೊ ಹಾಗೆ ಹೆಸರಿಟ್ಟದ್ದು. ಸೊ ಯೂಟ್ಯೂಬರ್ಸ್ ನಮ್ದು ಸ್ವರ ಸಿಂಚನ ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬ್ ಒಂದು ಚಾನಲ್ ಇತ್ತು. ಸೊ ಅದನ್ನು ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇರೋರು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್. ನೋಡಿ. ನಂದು ಕಾನ್ಸರ್ಟ್ಸ್ ಎಲ್ಲ ವಿಡಿಯೋಸ್ ಎಲ್ಲ ಉಂಟು ಅದ್ರಲ್ಲಿ, ಮತ್ತೆ ರಂಗಪ್ರವೇಶದ ಕ್ಲಿಪ್ಸ್ ಸಹ ಕೆಲವು ಹಾಕಿದ್ದಾರೆ. ಹಾಗೆ ಅದನ್ನ ಮೇಂಟೈನ್ ಮಾಡೋದು ಮೇನ್ ಆಗಿ ಅಮ್ಮ, ನಾನಲ್ಲ. ಬಟ್ ಅದೇ ನಮ್ದು ಅಮ್ಮನ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸ್ ಅದು ನಮ್ದು ಹಾಗೆ ಡಿಪೆಂಡ್ಸ್, ಸುಮಾರು ಸಾಂಗ್ಸ್. ಆನ್ಲೈನ್ ಕ್ಲಾಸ್ ಮಾಡುವ ಏನಾದ್ರು ಪ್ಲಾನ್ಸ್ ಉಂಟಾ? ಆಕ್ಚುಲಿ ಅಮ್ಮ ಹೇಳ್ತಿದ್ರು ಈಗ ಒಂದು ತಿಂಗಳು ಮುಂಚೆ, ಭಾವಗೀತೆ ತರ ಹಾಗೆ ಲೈಟ್ ಮ್ಯೂಸಿಕ್ಸ್ ಅದು ನೀನು ಸ್ಟಾರ್ಟ್ ಮಾಡು ಸ್ವಲ್ಪ ಅಂತ ಹೇಳಿದ್ರು. ಬಟ್ ನಂಗೆ ಅನ್ಸೋ ಪ್ರಕಾರ ಈಗ ಸೆಕೆಂಡ್ ಸೆಮ್ ಟೆಕ್ ಪ್ರಾಜೆಕ್ಟ್ಸ್ ರಿಸರ್ಚ್ ವರ್ಕ್ ಅದು ಇದು ಉಂಟಲ್ಲ, ಅದ್ರ ಒಟ್ಟಿಗೆ ನಾನೀಗ ಡ್ಯಾನ್ಸ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ, ಅದನ್ನ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಬಿಕಾಸ್ ನಂಗೆ ಅದು ಇಂಟ್ರೆಸ್ಟ್ ಉಂಟು. ವೀಕೆಂಡ್ ಬರುವಾಗ ದೊಡ್ಡ ಕಷ್ಟ ಅಂತ ಆಗುದಿಲ್ಲ. ಆನ್ಲೈನ್ ಕ್ಲಾಸ್ ಕಷ್ಟ ಅಂತಲ್ಲ, ಆಕ್ಚುಲಿ ಯಾವ ಫ್ರೀ ಟೈಮ್ ಅಲ್ಲಿ ಮಾಡ್ಬೋದು. ಬಟ್ 2 ಮಂತ್ಸ್ ಆಗಿ ಟ್ರೈ ಮಾಡುವ ಅಂತ ಇದ್ದೇನೆ. ಅಂದ್ರೆ 2 ಮಂತ್ಸ್ ಅಲ್ಲಿ ನಂಗೆ ಈಗ ಸೆಕೆಂಡ್ ಸೆಮ್ ಮುಗೀತದೆ ಟೆಕ್. ಸೊ ಮೇನ್ ಇದು ಮುಗೀತದೆ. ಬಿಕಾಸ್ ಟೆಕ್ ಅಲ್ಲಿ ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಮಾತ್ರ ಸಬ್ಜೆಕ್ಟ್ ಬರ್ದು ಎಕ್ಸಾಮ್ ಬರ್ದು ಒಂದು ಸೆಮ್ ಎಕ್ಸಾಮ್ ಅಂತ ಬರ್ಲಿಕ್ಕಿದ್ರು. ನೆಕ್ಸ್ಟ್ ಇಯರ್ ಫುಲ್ ಕ್ಲಾಸಸ್ ಎಲ್ಲ ಎಂತ ಇರೋದಿಲ್ಲ, ಪ್ರಾಜೆಕ್ಟ್ಸ್ ಇಂಟರ್ನ್ಶಿಪ್ಸ್ ಆ ತರ. ಸೊ ಆ ಟೈಮಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಫ್ರೀ ಸಿಗ್ಬೋದು ಅಂತ ಗ್ರೇಸ್ ನಂಗೆ. ಸೊ ಆ ಟೈಮಲ್ಲಿ ಆನ್ಲೈನ್ ಸ್ಟಾರ್ಟ್ ಮಾಡೋ ಇಂಟ್ರೆಸ್ಟ್ ಉಂಟು ನಂಗೆ. ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೇನೆ, ಯಾವಾಗಂತ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು ಅಷ್ಟೇ. ಒಂದು ಟಿಪ್ ಯಾರಿಗಾದ್ರೂ ಸ್ಟೂಡೆಂಟ್ಸ್ ಲೈಕ್ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಇರುವವರಿಗೆ, ಆರ್ ಇನ್ನು ಪ್ಯಾಷನ್ ಸ್ಟಾರ್ಟ್ ಮಾಡೋರಿಗೆ ಆರ್ ಪರ್ಸ್ಯೂ ಮಾಡೋರಿಗೆ, ನಿಮ್ಮ ಲೈಫ್ ಲೆಸನ್ ಆರ್ ಏನಾದ್ರು ಒಂದು ಟಿಪ್? ಟಿಪ್ ಅಂತ ಹೇಳೋದಿದ್ರೆ, ಆ ಪ್ಯಾಷನ್ ಅಲ್ಲಿ ನಮಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಈಗ ಸ್ಟಡೀಸ್ ಅಲ್ಲಿ ಅದ್ರಲ್ಲಿ ಇಷ್ಟೇ ಬರ್ಬೇಕು ಮಾರ್ಕ್ಸ್ ಅಂತ ಯೋಚನೆ ಮಾಡುದಿಲ್ಲ. ಅದು ಯಾವ್ದೋ ಒಂದು ನಮ್ಮ ಎಫರ್ಟ್ ನಾವು ಹಾಕ್ತೇವಲ್ಲ, ಸೊ ಅದೇ ತರ ಪ್ಯಾಷನ್ ಅಲ್ಲಿ ಸಹ ಅಷ್ಟು ಇಂಟ್ರೆಸ್ಟ್ ಇದ್ದು ಅದೇ ತರ ಎಫರ್ಟ್ ಹಾಕಿದ್ರೆ ಈಕ್ವಲ್ ಆಗಿ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಒಬ್ರೊಬ್ರ ಪರ್ಸನ್ ಮೆಂಟಾಲಿಟಿ ಅಷ್ಟೇ. ಈಗ ಕೆಲವರು ಇರ್ತಾರೆ, ಅವರಿಗೆ ಈ ಮ್ಯೂಸಿಕ್ ಡ್ಯಾನ್ಸ್ ಅಂತ ಬಂದ್ರೆ ಅಲ್ಲೇ ಇದ್ದು ಹೋಗ್ತದೆ. ಅದ್ರೊಟ್ಟಿಗೆ ಟೀಚಿಂಗ್ ಇದು ಸ್ಟಡೀಸ್ ಅಲ್ಲಿ ಫುಲ್ ಬಿಟ್ಟು ಬಿಡುದು, ಆರ್ ಅದ್ರಲ್ಲಿ ಲೋ ಆಗುದು. ಪರ್ಫಾರ್ಮೆನ್ಸ್ ಯಾವತ್ತು ಡಿಗ್ರೇಡ್ ಆಗ್ಬಾರ್ದು ಅದ್ರಲ್ಲಿ. ಬಿಕಾಸ್ ಎಜುಕೇಶನ್ ಅಂತ ಬರುವಾಗ ಅದು ಈಕ್ವಲಿ ಇಂಪಾರ್ಟೆನ್ಸ್ ಬರ್ತದೆ. ಸಣ್ಣ ಇರೋದ್ರಿಂದ ನಾವು ಎಲ್ಲಿ ತನಕ ಬಂದ್ವಿ, ಅವ್ರ ಏಜ್ ಅವ್ರ ಯಾವ್ದು ಸಣ್ಣ ಇರೋದ್ರಿಂದ ಸ್ಟಾರ್ಟ್ ಮಾಡಿದ ಇದು ಒಂದು ನಮಗೆ ಎಜುಕೇಶನ್ ನಮಗೆ ನೆಕ್ಸ್ಟ್ ಅರ್ನಿಂಗ್ ಆರ್ ಏನೇ ಅರ್ನಿಂಗ್ ಅಂತ ಬರುದಲ್ಲ, ಎಂತಾದ್ರೂ ಅದೊಂದು ಲೆವೆಲ್ ಅಂತ ರೀಚ್ ಆಗ್ಬೇಕಿದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲೇಬೇಕು. ಸೊ ಅದನ್ನ ಯಾವತ್ತೂ ಬಿಟ್ಕೊಡ್ಬೇಡಿ, ಆರ್ಸ ಅಂತ ಹೇಳುದು ಅದೊಂದು ಮೇನ್. ಅದ್ರೊಟ್ಟಿಗೆ ನಿಮಗೆ ಪ್ಯಾಷನ್ ಇಷ್ಟ ಇದ್ದು ಮಾಡ್ತೇನೆ ಅಂತ ಇದ್ರೆ ಅಫ್ಕೋರ್ಸ್ ಕಂಟಿನ್ಯೂ ಮಾಡ್ಬೋದು. ಅದ್ರಲ್ಲಿ ಏನು ಒಂದು ಯೋಚನೆ, ನಾಡಿದ್ದು ಮ್ಯೂಸಿಕ್ ಡ್ಯಾನ್ಸ್ ನಾನು ಸೇರಿದ್ರೆ ಅದ್ರದ್ದು ಪ್ರೋಗ್ರಾಮ್ ಇರ್ತದೆ, ಆರ್ ಅದಕ್ಕೆ ಪ್ರೋಗ್ರಾಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕು, ಅದೆಲ್ಲ ಇರುವಂತದ್ದು. ಬಟ್ ಅದನ್ನು ಪ್ಯಾಷನ್ ಆಗಿ ಇಂಟ್ರೆಸ್ಟ್ ಆಗಿ ತಗೊಂಡ್ರೆ ಯಾವತ್ತು ಯಾವ್ದು ಸಹ ಹೊರೆ ಅಂತ ಅನ್ಸುದೇ ಇಲ್ಲ. ಅದಂತೂ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು. ಬಿಕಾಸ್ ಎಲ್ಲ ಸಹ ಒಟ್ಟೊಟ್ಟಿಗೆ ಬರ್ತದೆ, ಅದೆಲ್ಲ ಒಂದು ಪರೀಕ್ಷೆ ಅಂತ ತಕೊಂಡೇ ಅದನ್ನು ಸ್ವೀಕರಿಸ್ಕೊಂಡು ಮುಂದೆ ಹೋಗ್ಬೋದಷ್ಟೇ ಹೊರತು ಯಾವ್ದು ಸಹ ಕಷ್ಟ ಅಂತಂತೂ ಆಗುದೇ ಇಲ್ಲ. ಮೇನ್ ಆಗಿ ಅದೇ ಎರಡರಲ್ಲೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು, ಆಗ ಈಸಿಯಾಗಿ ಎರಡು ಸಹ ತಕೊಂಡು ಹೋಗ್ಬೋದು, ಯಾವ್ದು ಸಹ ಕಷ್ಟ ಅಂತ ಫೀಲಿಂಗ್ ಆಗುದೇ ಇಲ್ಲ. ಹಾಗೆ ಯಾರಿಗಾದ್ರೆ ಹೊಸತ್ತು ಪ್ಯಾಷನ್ ಹಾ ಅದೇ. ಎಂತ ಯಾರಿಗಾದ್ರೂ ಈಗ ಲೈಕ್ ಏನಾದ್ರು ಪರ್ಫಾರ್ಮ್ ಮಾಡುವಾಗ ಹೇಳಿರ್ತಾರೆ, ಏನ್ ಚೆನ್ನಾಗಿ ಆಗಿಲ್ಲ, ಏನ್ ಈ ತರ ಇದೆ ವಾಯ್ಸ್, ನಿಂಗ್ ಸೂಟ್ ಆಗಲ್ಲ ಅಂತ. ಅಂತವ್ರು ಎಲ್ಲಿಯಾದ್ರೂ ಬ್ರೇಕ್ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಏನಾದ್ರು ಮೋಟಿವೇಟಿಂಗ್ ಥಿಂಗ್? ಯಾವತ್ತು ಯಾವುದೇ ಫೀಲ್ಡ್ ಅಲ್ಲಿ ಯಾರೇ ಮೇಲೆ ಬಂದ್ರು ಎಷ್ಟೋ ಜನ ಆಮ್, ಅದಕ್ಕೆ ಡಿಮೋಟಿವೇಟ್ ಮಾಡೋರು ಇದ್ದೇ ಇರ್ತಾರೆ, ಯಾವುದೇ ಫೀಲ್ಡ್ ಅಲ್ಲಿ ಆದ್ರೂ ಇರ್ತಾರೆ ಅಂತ ನಂದೊಂದು ಪಾಯಿಂಟ್. ಅಂದ್ರೆ ಕೆಲವು ಸಲ ಈಗ ನಾನು ಚಂದ ಹಾಡ್ತೇನೆ ಅಂತ ಅದ್ ನಮ್ಮ ಮನಸ್ಸಲ್ಲಿ ಇದ್ರೆ ಅಪೋಸಿಟ್ ಇರೋರಿಗೆ ಇರ್ಬೇಕು ಅಂತ ಇಲ್ಲ, ಇವಳು ಹಾಡ್ತಾಳೆ ಅಂತ. ನನ್ ವಾಯ್ಸ್ ಇಷ್ಟ ಇಲ್ಲದೆ ಸಹ ಇರ್ಬೋದು. ಸೊ ಯಾರ ಮಾತಿಗೂ ಕೇರ್ ಮಾಡ್ಬಾರ್ದು. ಈಗ ಒಳ್ಳೆ ಹಾಡೋರಾಗಿರ್ಬೋದು ಅಥವಾ ಹಾಡದೇ ಇರೋರಾಗಿರ್ಬೋದು,
ಅಥವಾ ಅವರಿಗೆ ಅವರ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಅಷ್ಟೇ ಸಾಕು. ನಾನು ಎಂತ ಮಾಡ್ತಿದ್ದೇನೆ, ನಾನು ಎಂತ, ನಾನು ಹೇಗೆ ಹಾಡ್ತಿದ್ದೇನೆ ಅದು ಅವ್ರವರಿಗೆ ಗೊತ್ತಿದ್ರೆ ಸಾಕು. ಮುಂದಿನವರು ಹೇಗೆ ನನ್ನನ್ನು ತಿಳ್ಕೊಳ್ತಾರೆ. ಮೇಯ್ನ್ ಆಗಿ ಯಾವತ್ತು ಸ್ಟೇಜ್ ಫಿಯರ್ ಬರುದು ಸಹ ಅಷ್ಟೇ. ಸ್ಟೇಜ್ ಫಿಯರ್, ಈಗ ನಾನು ಹೋಗಿ ಹೇಗೆ ಪರ್ಫಾರ್ಮ್ ಮಾಡ್ತೇನೆ ನಮಗೆ ಗೊತ್ತಿರ್ತದೆ, ಬಟ್ ನಾನು ಹೋಗಿ ಮಾಡುದನ್ನು ಮುಂದಿನವ್ರು ಎಂತ ಹೇಳ್ತಾರೆ ಅದೇ ಮೇಯ್ನ್ ಸ್ಟೇಜ್ ಫಿಯರ್ಗೆ ಕಾರಣ. ಆಕ್ಚುಲಿ ಎಂತ ಮಾತಾಡ್ಕೊಳ್ತಾರೆ ಅವ್ರೆಂತ, ನಾನು ಹೋದೆ ಎಂತ ಅವಳು, ನಾನು ಚಂದ ಆಡಿದೆ ಅಂತ ಆಗ್ಬೋದಾ, ಎಂತ ಆಗ್ಬೋದು, ಇದು ಫುಲ್ 1000 ಕ್ವಶನ್ಗಳು, ಅದೇ ಮೇನ್ ನಮ್ಮ ಸ್ಟೇಜ್ ಫಿಯರ್ಗೆ ಕಾರಣ ಆಗ್ತದೆ. ಸೊ ಆ ಮುಂದಿನವ್ರು ಹೇಳೋರು ಹೇಳ್ಕೊಳ್ತಿರ್ತಾರ, ಎನಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಒಂದ್ ಸೈಡ್. ಪಾಸಿಟಿವ್ ಕೇಳಿ, ಪಾಸಿಟಿವ್ ಒಂದ್ ಸೈಡ್ ಅಲ್ಲಿ ಕೇಳಿ ಎಂತ ಅಂತ ಅದನ್ನ ಇಟ್ಕೊಳ್ಬೇಕು, ಬಟ್ ಅದನ್ನೇ ಇಟ್ಕೊಂಡು ಓವರ್ ಕಾನ್ಫಿಡೆನ್ಸ್ ಆಗ್ಬಾರ್ದು. ಅದು ಇನ್ನೊಂದು. ಚಂದ ಆಯ್ತು, ನಾನ್ ಚಂದ ಆಡಿದಲ್ಲ, ಇನ್ನು ನನ್ ಪ್ರಾಕ್ಟೀಸ್ ಆಯ್ತು ಬೇಡ, ಅದು ಸಹ ಆಗ್ಬಾರ್ದು. ಅದು ಮೇನ್. ಮತ್ತೆ ನೆಗೆಟಿವ್ಸ್ ಅನ್ನ ಏನಂದ್ರೆ ತೆಕ್ಕೊಳ್ಬೇಕು, ಅದ್ ನಿಮ್ಗೆ ಬೇಕು, ಅದನ್ನ ಇಂಪ್ರೂವ್ ಮಾಡುವಂತದ್ದು ನಿಮ್ಮಿಂದ ಅಂತ ಅಂದ್ರೆ ಇಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರ ಏನೋ ಬೇಕು ಅಂತಲೇ ಇವ್ಳು ಚಂದ ಆಡುದಿಲ್ಲ, ಅದನ್ನ ತುಂಬಾ ಜಾಸ್ತಿ ಇದ್ರೆ ಒಂದ್ ಸೈಡ್ ಒಂದ್ ಕಿವಿಯಿಂದ ಕೇಳಿ ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು. Yes. ನೆಗೆಟಿವ್ಸ್ ಯಾವತ್ತೂ ಇರುವಂತದ್ದು ಯಾವುದೇ ಲೈನ್ ಅಲ್ಲಿ, ಅಷ್ಟೇ ನಿಮಗೆ ಹೇಳ್ಬೇಕು. ನೀವು ಫೇಸ್ ಮಾಡಿದಿದ್ರೆ ಯಾರಾದ್ರೂ ಹೇಳಿದ್ರ ಸ್ಟಾರ್ಟಿಂಗಿಗೆ ಅವ್ರಿಗೆ ಎನಿ ಪಾಯಿಂಟ್ ಅಲ್ಲಿ ಡಿಮೋಟಿವೇಟ್ ಮಾಡ್ಬೇಕಂತಲೇ ಹೇಳಿದಾರ? ನೆಗೆಟಿವ್ ಅಂದ್ರೆ ಕೆಲವರು ಲಾಂಗ್ ರಿಲೇಟಿವ್ಸ್, ಅವಳಿಗೆ ಇದು ಸ್ಟಡೀಸ್ ಅಲ್ಲೆಲ್ಲ ಇದ್ದಾಳಲ್ಲ, ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಯಾಕೆ ಟೈಮ್ ವೇಸ್ಟ್, ಅವ್ರ ಟೈಮ್ ವೇಸ್ಟ್ ಅಂದ್ರೆ ಹೆಚ್ಚ, ಅದ್ರಿಂದ ಎಲ್ಲಾದ್ರೂ ಸ್ಟಡೀಸಿಗೆ ಎಫೆಕ್ಟ್ ಆದ್ರೆ, ಮೇನ್ ಅದೇ ಎಲ್ರಿಗೂ ಯೋಚನೆ, ಸ್ಟಡೀಸಿಗೆ ಎಫೆಕ್ಟ್ ಆದ್ರೆ ಅದು ಕಂಪ್ಲೀಟ್ ಮಾಡ್ತಾ ಅದ್ರಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಎಕ್ಸಾಮ್ ಅಂತೆ, ಅವಳದ್ದು ಎಕ್ಸಾಮಿಗೆ ಓದ್ತಾಳಂತೆ, ಆ ಎಕ್ಸಾಮ್ ನೊಟ್ಟಿಗೆ ಇದನ್ನ ಎಂತ ಬರೀತಾಳೆ ಈ ನಾರ್ಮಲ್ ಎಕ್ಸಾಮ್, ಹೀಗೆಲ್ಲ 1000 ಕ್ವಶನ್ಸ್. ಅದನ್ನೆಲ್ಲ ಕೇಳಿದ್ದು ಮಾತ್ರ, ಅದನ್ನ ಕಂಟಿನ್ಯೂ ಮಾಡಿದ್ದು ಯಾರು ಇಲ್ಲ, ಅದನ್ನ ಅಲ್ಲಿಗೆ ಬಿಟ್ಟು ಬಿಟ್ಟಿದ್ದೆ. ಆ ಅದು ಎಕ್ಸಾಮು ಅದೇ ಥಿಯರಿ ಎಕ್ಸಾಮಿಗೆ ಎಲ್ಲದಕ್ಕೂ ಅಮ್ಮನ ಹೆಲ್ಪ್, ಇದು ಥಿಯರಿ ನೋಟ್ಸ್ ಎಲ್ಲ ಮಾಡಿ ಕೊಟ್ಕೊಂಡು ಹಾಗೆ ಆಗ್ತಿತ್ತು. ಮತ್ತೆ ಸ್ಟಡೀಸ್ ಅದು ಆಟೋಮೆಟಿಕ್ ಡೇ ಪಾಸ್ ಆದಾಗೆ ಕಲ್ತ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಸೊ ಅದು ಮೇನ್ ಆಗಿ ಹೇಳ್ಬೋದು. So thank you for coming to my podcast. ಅದೇ Thank you. ಎಲ್ಲರಿಗೂ Nice ಇರುತ್ತೆ, experience calling us. ಎಲ್ಲರಿಗೆ ಇರುತ್ತೆ ಲೈಕ್ ಪ್ಯಾಷನ್ ಬೇಕು, ಸ್ಟಡೀಸ್ ಬೇಕಂತ, ಬಟ್ ಟೈಮ್ ಸಿಗ್ತಿರಲ್ಲ, ಏನು ಫ್ಯಾಮಿಲಿ ಸಪೋರ್ಟ್ ಕೆಲವರಿಗೆ ಇರಲ್ಲ, ಏನೇನೋ ಚಾಲೆಂಜಸ್ ಇರುತ್ತೆ. ಸೊ ಯಾ, ನಿಮ್ಮ ಲೈಫ್ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು, ತುಂಬಾ ಇನ್ಸ್ಪೈರಿಂಗ್ ಆಯ್ತು. ಈಗ ನೆಕ್ಸ್ಟ್ ಫ್ಯೂಚರಿಗೆ ಆಲ್ ದ ಬೆಸ್ಟ್. Thank you so much. Thank you for attending my podcast. Thanks. Thank you. Thank you. If you have liked this podcast, please consider liking, sharing, and subscribing to my channel. My main focus is to help students as much as possible by doing such podcasts with variety of people with variety of talents. So thank you for your support. Thank you.